ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ. ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ 14ರಿಂದ ಇವತ್ತು ನಾವು ಚಿಂತಿಸ್ತಾ ಇದ್ದೇವೆ. ಯೇಸುಸ್ವಾಮಿಯ ಆ ಮರುಭೂಮಿಯಲ್ಲಿ ಆ ಒಂದು 40 ದಿನದ ಉಪವಾಸ ಮುಗಿಸಿ, ಶೋಧನೆಯನ್ನು ಮುಗಿಸಿ, ಶಕ್ತಿಯನ್ನು ತುಂಬಿದ ನಂತರ ಅವರು ಆ ಒಂದು ಪಬ್ಲಿಕ್ ಲೈಫಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಶುಭ ಸಂದೇಶವನ್ನು ಸಾರುವ ಕಾರ್ಯದಲ್ಲಿ 14ನೇ ವಚನ ಓದಿ. ಯೇಸು ಸ್ವಾಮಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲಿಲಾಯಕ್ಕೆ ಮರಳಿ ಬಂದರು. ಅವರ ನೋಡಿ ವಿಷಯ ಪ್ರಿಯರೇ, ಸುತ್ತಮುತ್ತಲೆಲ್ಲ ಹರಡಿತು. ಒಂದು ನಿಮಿಷ. ಯೇಸುಸ್ವಾಮಿ ಈ ಒಂದು ಶೋಧನೆಗಳನ್ನೆಲ್ಲ ಜಯಿಸಿದಾಗ ಏನಾಯ್ತು ಅವ್ರ ಜೀವನದಲ್ಲಿ? ಪವಿತ್ರಾತ್ಮರ ಶಕ್ತಿ ಇನ್ನೂ ಹೆಚ್ಚಾಗಿತ್ತು. ಓಕೆ, ಸೊ ಈ ಪವಿತ್ರಾತ್ಮರ ಶಕ್ತಿಯಿಂದ ಅವರು ಗಲೀಲಿ ಪ್ರದೇಶಕ್ಕೆ ಬಂದರು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇದರಿಂದ ನಾವು ಅರ್ಥ ಮಾಡ್ಬೇಕಾದ ಒಂದು ವಿಷಯ ಏನು? ದಯಾಲ್, ನಾವ್ ಎಲ್ಲಿ ಬಿಟ್ಟು ಹೋಗಿರ್ತೀವಿ ನೋಡಿ, ಪವಿತ್ರಾತ್ಮ ತುಂಬಿಕೊಂಡ್ಮೇಲೆ ಮತ್ತೆ ಅವರು ಗಲೀಲಿಯಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಈ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ತುಂಬುವುದಕ್ಕೆ ಒಂದು ಮಾರ್ಗವೂ ಆಗಿದೆ. ಶೋಧನೆಗಳನ್ನು ನಾವು ಜಯಿಸುವುದು, ಓಕೆ, ಸಹನೆಗಳನ್ನು ನಾವು ಜಯಿಸುವುದು ನಮ್ಮಲ್ಲಿರುವ ಆತ್ಮಶಕ್ತಿಯನ್ನು ಹೆಚ್ಚಿಸಲು ಒಂದು ಕಾರಣ ಆಗ್ತದೆ. ಯಾಕಂದ್ರೆ ಯೇಸುಸ್ವಾಮಿ ನೋಡಿ, 13ನೇ ವಾಕ್ಯ ಏನು? ಇದರಲ್ಲಿ 13ನೇ ವಾಕ್ಯ, ಹೀಗೆ ಪಿಶಾಚಿ ಯೇಸುವನ್ನು ನಾನಾ ವಿಧದಲ್ಲಿ ಶೋಧಿಸಿದ ನಂತರ ತಕ್ಕ ಕಾಲು ಬರುವ ತನಕ ಅವರನ್ನು ಬಿಟ್ಟು ಹೋಯಿತು. ಅದಾದ್ಮೇಲೆ 14ನೇ ವಾಕ್ಯ, ಯೇಸು ಸ್ವಾಮಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲಿಲಾಯಕ್ಕೆ ಮರಳಿ ಬಂದರು. ಇದೆರಡು ಕನೆಕ್ಟ್ ಆಗಿ ಓದುವಾಗ ಈ ರೀತಿ ಅನೇಕ ಶೋಧನೆಗಳು ನಮ್ಮ ಜೀವನದಲ್ಲಿ ಬರುವಾಗ, ಈ ಶೋಧನೆಗಳು ನಾವು ಜಯಿಸುವಾಗ 2 ಕಾರ್ಯಗಳು ನಡೆಯುತ್ತದೆ. ಒಂದು, ಶೈತಾನನು ಸ್ವಲ್ಪ ಕಾಲಕ್ಕೆ ನಮ್ಮಿಂದ ಬಿಟ್ಟು ಹೋಗ್ತಾನೆ. 2, ಪವಿತ್ರಾತ್ಮ ಶಕ್ತಿಯಿಂದ ತುಂಬಬೇಕು. ಪವಿತ್ರಾತ್ಮ ಶಕ್ತಿಯಿಂದ ನಾವು ತುಂಬುವರು. ನಾವು ಇನ್ನೂ ಸ್ವಲ್ಪ ರೆಕ್ಟಿಫೈ ಆಗ್ತೇವೆ, ಇನ್ನೂ ಸ್ವಲ್ಪ ನಾವು ಎಫಿಷಿಯಂಟ್ ಆಗ್ತೇವೆ. ಓಕೆ, ಸೊ ಯೇಸುಸ್ವಾಮಿ 30 ವಯಸ್ಸಾಗಿದೆ ಈಗ. ಈ ಒಂದು ಪಬ್ಲಿಕ್ ಲೈಫಿಗೆ ಎಂಟ್ರಿ ಆಗಲು ಆತ್ಮಶಕ್ತಿಯಿಂದ ತುಂಬಿದ ನಂತರ ದಯಾಲ್ ಹೇಳಿದ ಹಾಗೆ ಅವ್ರು ಎಲ್ಲಿಗೆ ಬರ್ತಾ ಇದ್ದಾರೆ? ಗಲೀಲಿ ಪ್ರಾಂತ್ಯಕ್ಕೆ ಬರುತ್ತಾ ಇದ್ದಾರೆ. ಗಲೀಲಿ ಅವರ ಆ ಒಂದು ಸ್ವಂತ ಊರೇ. ಅವರ ಶಿಷ್ಯರನ್ನೆಲ್ಲ ಆರಿಸಿದ ಏರಿಯಾಗಳು ಈ ಗಲೀಲಿ ಪ್ರಾಂತ್ಯಗಳೇ. ಆದ್ರೆ ಈ ಗಲೀಲಿ ಪ್ರಾಂತ್ಯ ಅಷ್ಟೇನು ದೊಡ್ಡ ಫೇಮಸ್ ಆಗಿದ್ದ ಸ್ಥಳ ಏನಲ್ಲ. ನ್ಯೂಯಾರ್ಕ್ ಸಿಟಿಯ ಹಾಗೆ, ವಾಷಿಂಗ್ಟನ್ ಸಿಟಿಯ ಹಾಗೆಲ್ಲ ದೊಡ್ಡ ಫೇಮಸ್ ಅಂತ ಹೇಳುವ ಸ್ಥಳ ಇರ್ಲಿಲ್ಲ ಆಗ. ಮೇ ಬಿ ಒಂದು 300-400 ಜನ ವಾಸಿಸುವ ಒಂದು ಸ್ಥಳ ಅಷ್ಟೇ ಇರ್ತಿರ್ಬೇಕು ನಾವು. ಓಕೆ, ಸೊ ಇವರು ಎಲ್ಲಿದ್ದಾರೆ ಎಂಬುದು ಮುಖ್ಯ ಅಲ್ಲ. ಎಲ್ಲಿಗೆ ದೇವರು ಇವರನ್ನು ಡೈರೆಕ್ಟ್ ಮಾಡಿದ್ದಾರೆ ಅಲ್ಲಿಗೆ ಇವರು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೊಂದ್ ಕಡೆ ನಾವು ನೋಡ್ತೀವಿ, ಗಲೀಲಿಯಾದಿಂದ ಏನಾದ್ರೂ ಒಳಿತು ಬರುವುದೋ ಎಂದ ಪ್ರಶ್ನೆನೂ ಇದೆ ಅಲ್ಲಿ. ಫಿಲಿಪ್ ಹೇಳ್ತಾ ಇದ್ದಾನಲ್ಲ, ಯೋಹನ್ನ ಶುಭ ಸಂದೇಶದ ಆ ಒಂದು ಪ್ರಾರಂಭದಲ್ಲಿ, ಇವನು ಗಲೀಲಿಯಾದವನಂತ ಹೇಳುವಾಗ ಗಲೀಲಿಯಾದಿಂದ ಏನಾದ್ರೂ ಒಳಿತು ಬರಲು ಸಾಧ್ಯ ಉಂಟೋ ಎಂಬ ರೀತಿಯಲ್ಲಿ ಹೇಳುವ ಒಂದು ಪ್ರಶ್ನೆ. ಅಂದ್ರೆ ಅಷ್ಟೇನು ಫೇಮಸ್ ಆಗಿರುವ ಅಷ್ಟು ಅಂತಹ ಒಂದು ಪ್ರದೇಶವಲ್ಲ. ಆದ್ರೆ ಯೇಸುಸ್ವಾಮಿ ಆತ್ಮಶಕ್ತಿಯಿಂದ ತುಂಬಿ ಪಿತನು ಡೈರೆಕ್ಟ್ ಮಾಡಿದುವ ಆ ಸ್ಥಳಕ್ಕೆ ಹೋದರು. ಈಗ ಆತ್ಮದಿಂದ ತುಂಬಿ ಹೋದಾಗ ಏನ್ ಸಂಭವಿಸ್ತು? 14ನೇ ವಚನ ಮತ್ತೊಮ್ಮೆ ಓದಿ. ಯೇಸು ಸ್ವಾಮಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ಗಲಿಲಾಯಕ್ಕೆ ಮರಳಿ ಬಂದರು. ಆಗ ಓದಿ. ಅವರ ವಿಷಯ ಸುತ್ತಮುತ್ತೆಲ್ಲ ಹರಡಿತು. ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರ ವಿಷಯ ಸುತ್ತಮುತ್ತಲು ಹರಡಿತು. ಸೊ ಇವರ ವಿಷಯ ಸುತ್ತಮುತ್ತಲು ಹರಡಬೇಕಾದ್ರೆ ಏನ್ ಮಾರ್ಗ? ಅವರು
ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಡಬೇಕು. ಅವರು ಪ್ರಿಯರೇ, ಯೇಸುಸ್ವಾಮಿ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಟ್ಟಾಗ ಅವರ ವಿಷಯ ಸುತ್ತಮುತ್ತಲು ತಿಳಿಯಲಾಯಿತು ಎಂದು ಹೇಳುವುದಾದ್ರೆ, ನಾನು ನೀವು ಪವಿತ್ರಾತ್ಮರಿಂದ ತುಂಬಲ್ಪಡುವಾಗ ಏನ್ ಸಂಭವಿಸ್ತದೆ? ಶಶಿಕಲಾ ಸಿಸ್ಟರ್ ಪವಿತ್ರಾತ್ಮರಿಂದ ತುಂಬಲ್ಪಡುವಾಗ ಇಡೀ ಅಂಬೇಗಾಪುರದಲ್ಲಿರುವ ಎಲ್ಲರಿಗೂ ಈ ವಿಷಯ ಗೊತ್ತಾಗ್ತದೆ. ನೀವೋಗಿ ಹೇಳೋ ಅಗತ್ಯ ಏನಿಲ್ಲ. ನಾನು ಮೊನ್ನೆ ಇಷ್ಟು ಶೋಧನೆ ತಿಂದೆ, ಅದರಿಂದ ನಾನು ಪವಿತ್ರಾತ್ಮರಿಂದ ಶಕ್ತನಾದೆ ಅಂತ ಹೇಳಿ ನೀವು ಎಲ್ಲೂ ಹೋಗಿ ಹೇಳಬೇಕಾದ ಅಗತ್ಯ ಇಲ್ಲ. ವಿಷಯ ತಾನೇ ತಾನೇ ಗೊತ್ತಾಗುತ್ತದೆ. ಈಗ ನಾವು ವಿವಿಧ ಸ್ಥಳಗಳಿಂದ ಸೇರಿದ್ದೇವೆ. ಯಾರು ಬೇಸಿಕ್ ಆಗಿ ಪರಿಚಯ ಇರುವವರಲ್ಲ ನಾವು, ಅಲ್ವಾ? ಈ ಒಂದು ಆತ್ಮಶಕ್ತಿಯ ಹರಿಯುವಿಕೆ ಹೇಗೋ ನಡೀತಾ ಇದೆ. ಅದರಿಂದ ನೋಡಿ, ಅಲ್ಲಿ ಬ್ಯಾಂಗ್ಳೂರಿನ ಮೈಕಲ್ ಇದ್ದಾರೆ, ಅಂಬಿಕಾಪುರದಿಂದ ಶಶಿಕಲಾ ಸಿಸ್ಟರ್ ಇದ್ದಾರೆ, ಉಡುಪಿಯಿಂದ ಮಚ್ಚಡ ಬ್ರದರ್ ಇದ್ದಾರೆ, ಮಂಗಳೂರಿಂದ ಜೋಕಿಂ ಬ್ರದರ್ ಇದ್ದಾರೆ, ಮಂಡ್ಯದಿಂದ ಇದ್ದಾರೆ. ಸೊ ಇದು ಒಂದು ಆತ್ಮಶಕ್ತಿಯ ಒಂದು ಕೇಂದ್ರೀಕರಣವಾಗುತ್ತದೆ ಇದು. ಓಕೆ, ಆತ್ಮಶಕ್ತಿ ಇಲ್ಲದೆ ಇದ್ರೆ ಏನಾಗ್ತದೆ? ನಾಳಿದ್ದು ಸ್ವಲ್ಪ ಒಂದು 2-3 ವಾರ ಆಗುವಾಗ ಮೆತ್ತಿಗೆ ಕಳಚಿ ಹೋಗ್ತದೆ. ಪ್ರಿಯರೇ, ಈ ಆತ್ಮಶಕ್ತಿ ನಮ್ಮಲ್ಲಿ ತುಂಬಿರುವವರಿದ್ರೆ ನಮ್ಗೊಂದು ಪ್ರಶ್ನೆ ಇರುತ್ತೆ, ಯಾಕೆ ನಮ್ಮ ಗ್ರೂಪ್ ಅಲ್ಲಿ ಜನ ಕಡಿಮೆ ಆಗ್ತಾ ಇದೆ ಅಥವಾ ಜನ ಜಾಸ್ತಿ ಆಗ್ತಾ ಇಲ್ಲ? ಪ್ರಿಯರೇ, ಇದ್ರಲ್ಲಿ ನಾವೆಲ್ಲರೂ ಆತ್ಮಶಕ್ತಿಯಿಂದ ತುಂಬಲ್ಪಟ್ಟು ನಾವು ಈ ಮುಂಚಾಣ ಪ್ರಾರ್ಥನೆಗೆ ಬರುವಾಗ ಯಾರ ಮೇಲೂ ಕಂಪ್ಲೇಂಟ್ ಇಲ್ಲದೆ, ಯಾರ ಮೇಲೂ ಚಾಡಿ ಹೇಳದೆ, ಯಾರು ಇರುವ ಅವಸ್ಥೆಯಲ್ಲೇ ಸಗಿಸಿ ನಾವು ಮುಂದೆ ಹೋಗಲು ರೆಡಿ ಆಗುವಾಗ ನಾವು ಬೆಳೆಸಿದವರೇ ನಮ್ಗೆ ಪೆಟ್ಟು ಕೊಡೋರು. ನಾವು ಬೆಳೆಸಿದವರೇ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಅವ್ರು ಬರಲ್ಲ, ಅವ್ರು ಸರಿ ಇಲ್ಲ, ಅವ್ರ ಹಾಗೆ ಇವ್ರು ಹೀಗೆ ಅಂತ ಹೇಳೋ ಸಾಧ್ಯತೆಗಳಿದೆ. ಅದರಲ್ಲೂ ತಾಳ್ಮೆಯಿಂದ ನಾವು ನಿಲ್ಲುವಾಗ, ಅದರಲ್ಲೂ ಸಹಿಸಿ ನಿಲ್ಲುವಾಗ ಏನಾಗ್ತದೆ? ನಿಮ್ಮಲ್ಲಿ ಆತ್ಮಶಕ್ತಿ ಜಾಸ್ತಿ ಆಗ್ತದೆ. ಆತ್ಮಶಕ್ತಿ ಜಾಸ್ತಿ ಆಗುವಾಗ ನಮ್ಮ ವಿಷಯ ತಾನೇ ತಾನೇ ಹರಡುತ್ತದೆ. ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದುವರಿಸುವಾಗ ನೋಡಿ, ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು. ನೋಡಿ, ಎಲ್ಲರೂ ಅವರ ಇದು ಹೊಗಳುವವರೇ. ಇದು ನೀವು ಅರ್ಥ ಮಾಡಿ. ಯೇಸುಸ್ವಾಮಿ ಆತ್ಮಶಕ್ತಿಯಿಂದ ತುಂಬಲ್ಪಟ್ಟು ಬಂದಾಗ ಅಷ್ಟು ಸುಲಭ ಅಲ್ಲ ಒಂದು ಯಹೂದ್ಯರ ಸಿನಗೋಗಲ್ಲಿ ಬೋಧಿಸುವುದು ಅಂತ ಹೇಳುವಾಗ. ಈಗ ಯೇಸುಸ್ವಾಮಿ ಯಹೂದ್ಯರ ಆ ಸಿನಗೋಗಿನಲ್ಲಿ ಬೋಧಿಸಬೇಕು ಅಂದ್ರೆ ಅದರ ಬ್ಯಾಕಪ್ ಅಲ್ಲಿ ಏನೆಲ್ಲ ನಡೆದಿರ್ಬೇಕು? ಕೆಜೆ ಸರ್ ಹೇಳ್ತೀರಾ? ಇವರು ದೈವಪುತ್ರನು ಎಂಬ ರೀತಿಯಲ್ಲಿ ಅವರಿಗೆ ಪ್ರೀಚ್ ಮಾಡಕ್ಕೆ ಅವಕಾಶ ಕೊಟ್ರ? ಇಲ್ಲ 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 ಇಲ್ಲ. ಮತ್ತೆ ಇಲ್ಲ, ಅವರ ಮತ್ತೆ ಆ ಸೀಕ್ವೆನ್ಸ್ ಒಂದು ಹೇಳ್ತೀರಾ? ಏನೆಲ್ಲ ಹೇಗಿರ್ಬೇಕಿತ್ತು ಸರ್? ಅವ್ರು ಮಾತನಾಡುವಾಗ ಒಂದು ಅಧಿಕಾರವಾಣಿಯಿಂದ ಮಾತನಾಡ್ತಾ ಇದ್ರು. ಮತ್ತೆ ಎಲ್ಲ ಸ್ಕ್ರಿಪ್ಚರ್ ಅವ್ರಿಗೆ ಗೊತ್ತಿತ್ತು, ಎನಿ ಟೈಮ್ ಕೋಟ್ ಮಾಡ್ತಾ ಇದ್ರು. ಮತ್ತೆ ಅವರು ಸ್ವತಃ ಯಹೂದಿಯರೇ ಆಗಿದ್ರಲ್ಲ ಸರ್. ಓಕೆ, ಇದೆಲ್ಲ ಕಾರಣ ಅನ್ಸುತ್ತೆ. ಮತ್ತೆ ಪವಿತ್ರಾತ್ಮ ಶೋಧನೆಗೆ ಒಳಗಾಗಿದ್ರು ಬ್ರದರ್ ಫಸ್ಟ್. ಆಯ್ತು, ಅದಾದ್ಮೇಲೆ ತಾನಾಗಿ ಆ ಶೋಧನೆ ಜಯಿಸಿದ್ಮೇಲೆ ಆತ್ಮರು ತುಂಬಿಕೊಂಡ್ರು. ಆತ್ಮರು ತುಂಬಿಕೊಂಡ್ಮೇಲೆ ಅವ್ರು ಯಾರು ತಡೆಯಕ್ ಆಗದೇ ಇಲ್ಲ, ಅದು ಹೋಯ್ತಾನೇ ಇರ್ಬೇಕು ಅವ್ರದ್ದು. ಜೇಮ್ಸ್ ಬ್ರದರ್ ಹೇಳ್ತೀರಾ? ಅನೇಕ ಕಾರ್ಯಗಳಲ್ಲಿ ನಡೆದಿರಬಹುದು, ರೋಗಿಗಳು ಸ್ವಸ್ಥಗೊಂಡಿರಬಹುದು, ಕುಂಟರು ಎದ್ದು ನಡೆದಿದ್ದಿರಬಹುದು. ಈಗ ಇಷ್ಟು ವಿಷಯ ಸಮಯದಲ್ಲಿ ಜಾಸ್ತಿ ಪವಾಡಗಳ ಬಗ್ಗೆ ಎಲ್ಲ ಇಲ್ಲಿಲ್ಲ. ಶೋಧನೆ ಆಯ್ತು, ನೆಕ್ಸ್ಟ್ ಫಸ್ಟ್ ನಡೆದಿರೋದು ಇದೇನೆ. ಅವರು ಗಲೀಲಿಯ ಪ್ರದೇಶಕ್ಕೆ ಹೋದ್ರು. ಓಕೆ, ಇದು ನಡೆದಿರ್ಬೋದು, ಇದರಲ್ಲಿ ನಾವು ಬರೀಲಿಲ್ಲ ಅಷ್ಟೇ. ಆದರೆ ನೀವು ಹೇಳುವುದೆಲ್ಲ ಕರೆಕ್ಟ್ ಆಗಿದ್ದರು. ಪ್ರಿಯರೇ, ಇಷ್ಟಿದ್ರು ಒಂದು ಚರ್ಚ್ನಲ್ಲಿ ಅಷ್ಟು ಸುಲಭವಾಗಿ ವಚನ ಕೊಡಲು ಯಾರನ್ನು ಕರೆಯಲ್ಲ. ಅವರು ದೈವಜ್ಞಾನದಲ್ಲಿ ತುಂಬಿದರು. ಅವರು ಅಲ್ಲಿ ಹೋಗಿದಾಗ ಅಲ್ಲಿ ಧರ್ಮ ಗ್ರಂಥಗಳ ಬಗ್ಗೆ ಅವರು ಚರ್ಚಿಸಿರ್ತಾರೆ. ಧರ್ಮ ಗ್ರಂಥಗಳ ಬಗ್ಗೆ ಬೇರೆಯವರಿಗೆ ಕ್ಲಾರಿಫಿಕೇಶನ್ ಕೊಟ್ಟಿರ್ತಾರೆ. ಅವ್ರಿಗೆ ಜ್ಞಾನ ಇದೆ ಅಂತ ಬೇರೆಯವ್ರಿಗೆ ಗೊತ್ತಾಗಿರುತ್ತೆ. ಓಕೆ, ಸೊ ಪ್ರಿಯರೇ, ಇದೆಲ್ಲ ಇದ್ದರೂ ಯೇಸು ಸ್ವಾಮಿಗೆ ಒಂದು ಪ್ರತ್ಯೇಕತೆ ಇತ್ತು.
ನೋಡಿ 12 ವಯಸ್ಸಿದ್ದಾಗಲೇ ಅವರು ಸಿನಗೋಗಿನಲ್ಲಿ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು. 12 ವಯಸ್ಸಲ್ಲೇ ವಚನಕ್ಕಾಗಿ ತವಕ ಪಡುವ ಅವರು ಜೆರುಸಲೇಮ್ ದೇವಾಲಯಕ್ಕೆ ಹೋದಾಗ 12 ವಯಸ್ಸಿರುವ ಮಕ್ಕಳು ಏನೆಲ್ಲ ಹುಡುಕ್ಬೋರು? ಅಲ್ಲಿರುವ ಅಂಗಡಿಗಳು ಹುಡುಕ್ತಾರೆ, ಅಲ್ಲಿರುವ ಕಾರ್ನಿವಲ್ ನೋಡುತ್ತಾರೆ, ಅದು ಇದೆಲ್ಲ ನೋಡ್ತಾರೆ. ಆದ್ರೆ ಯೇಸುಸ್ವಾಮಿ ಏನ್ ಮಾಡಿದ್ರು? ವಚನದ ಬಗ್ಗೆ ಗಮನವನ್ನಿಟ್ಟರು. ವಚನ ಚರ್ಚಿಸುವ ಕಡೆಗೆ ಅವರು ಹೋದ್ರು. ಈಗಿನ 12 ವಯಸ್ಸಿನ ಮಕ್ಕಳು ಎಷ್ಟು ಜನ ಅಲ್ಲಿಗೆ ಹೋಗೋರು? ಅವರು ಅವರದೇ ಆಗಿರುವ ವ್ಯವಸ್ಥೆಗಳಿಗೆ ಹೋಗ್ತಾರೆ. ಅಂದ್ರೆ ಯೇಸುಸ್ವಾಮಿ ದೇವರಾಗಿದ್ರು, ದೇವಪುತ್ರರಾಗಿದ್ರು ಪ್ರಿಯರೇ, ಅದು ಯಾವುದು ಅಲ್ಲ ಇಲ್ಲಿ ವರ್ಕ್ ಆಗಿರೋದು. ಹಿ ವಾಸ್ ಕಮಿಟೆಡ್ ಟು ದ ಚರ್ಚ್, ಹಿ ವಾಸ್ ರೆಗ್ಯುಲರ್ ಟು ದ ಪ್ರೇಯರ್ ಮೀಟಿಂಗ್. ನಿಜ ಹೇಳ್ತೀನಿ, ಈಗ ನಿನ್ನೆ ಮಚ್ಚಡಬದ ಹೇಳಿದ ಹಾಗೆ ನಾವು ರೆಗ್ಯುಲರ್ ಆಗಿ ನಮ್ಮ ಪ್ರೇಯರ್ ಮೀಟಿಂಗ್ ಬರದೇ ಇದ್ರೆ 1-2 ತಿಂಗಳಾದ್ಮೇಲೆ ನಮಗೆ ವಚನ ನಮ್ಮ ನಮ್ಮ ಇದರಲ್ಲಿ ಏನು ಟೈಮ್ ಟೇಬಲ್ ನಮ್ಮ ಹೆಸರು ಇರಲ್ಲ, ಮೆತ್ತಿಗೆ ನಾವು ಕಳಚಿ ಹೋಗ್ತದೆ ಅಲ್ವಾ? ಎಷ್ಟೇ ಗೊತ್ತಿರುವ ವ್ಯಕ್ತಿ ಆದ್ರೂ, ಜ್ಞಾನಿ ಆದ್ರೂ ಅವರು ಕಾಣ್ತಾನೆ ಇಲ್ಲ ಅಂತ ಹೇಳುವಾಗ ಒಂದು ಪ್ರಶ್ನೆ ಬರುತ್ತೆ. ಬರೀ ಅದೇ ಯೋವಾನನು ಅದೇ ಸಮಯಕ್ಕೆ ಸೆರೆ ಆದದ್ದಲ್ವಾ ಬ್ರದರ್? ಎಲ್ಲ ಕರೆಕ್ಟೇ. ಆದರೆ ಏನೇ ಆದರೂ ಯೇಸುಸ್ವಾಮಿ ಆ ಸಿನಗೋಗಿನಲ್ಲಿ ರೆಗ್ಯುಲರ್ ಅಟೆಂಡ್ ಮಾಡುವ ವ್ಯಕ್ತಿಯಾಗಿದ್ದರು. ಈಗ ನಮ್ಮ ಪ್ರೇಯರ್ ಮೀಟಿಂಗ್ಗೆ ಒಂದು ವಾರ, 2 ವಾರ, 3 ವಾರ ಬರುವಾಗ, ನಾನು ಲಾಸ್ಟ್ ವೀಕ್ ಹಡ್ಸನ್ಗೆ ಹೇಳ್ತಾ ಇದ್ದೆ, ನೆಕ್ಸ್ಟ್ ವೀಕ್ ನಾವು ಮೈಕಲ್ ಬ್ರದರ್ಗೆ ಒಂದು ವಚನ ಕೊಡ್ಬೇಕಂತ ಹೇಳಿ. ಕಾರಣ ಏನು? ಇತ್ತೀಚಿನ ದಿನಗಳಲ್ಲಿ ಮೈಕಲ್ ಬ್ರದರ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸೊ ಏನಂದ್ರೆ ರೆಗ್ಯುಲರ್ ಆಗಿ ಬರುವಾಗ, ರೆಗ್ಯುಲರ್ ಆಗಿ ಅಟೆಂಡ್ ಆಗುವಾಗ ನ್ಯಾಚುರಲ್ ಆಗಿ ನೀವೊಂದು ವಚನ ಕೊಡಿ ಅಂತ ಹೇಳಿ ಯೇಸುಸ್ವಾಮಿಗೆ ಅವ್ರು ಹೇಳಿದ್ದೇ ಇರ್ತಾರೆ. ಸೊ ಇದರಲ್ಲಿ ನಾವು ಏನರ್ಥ ಮಾಡಬೇಕು? ಅವರು ಒಂದು ರೆಗ್ಯುಲರ್ ಆಗಿ ಸಿನಗೋಗಿನಲ್ಲಿ ಅಟೆಂಡ್ ಮಾಡುವ ವ್ಯಕ್ತಿಯಾಗಿದ್ದಾರೆ. ಪ್ರಿಯರೇ, ನಾವು ಈಗ ನೀವು ಅರ್ಥ ಮಾಡಬೇಕು, ಯೇಸುಸ್ವಾಮಿ ಯಾರು? ದೇವರು. ನೀವೇ ಯೋಚನೆ ಮಾಡಿ, ಈ ಒಂದು ಪೋಸ್ಚರ್ ಅಲ್ಲಿ ಬಂದಿರೋ ವ್ಯಕ್ತಿ ನಾವಾಗಿದ್ದರೆ ಎಷ್ಟು ದಿನ ಪ್ರೇಯರ್ ಮೀಟಿಂಗ್ ಹೋಗೋರು? ನಾನೇ ಬಾಸ್ ಆಗಿದ್ದೀನಿ, ಮತ್ತೆ ಯಾಕೆ ಬೇಕು? ನನಗೆಲ್ಲ ಗೊತ್ತಿದೆಯಲ್ಲ ಅಲ್ವಾ? ನಾನು ಯಾಕೆ ಹೋಗ್ಬೇಕು? ನನ್ಗೆ ಗೊತ್ತಿದೆ. ಇವರು ಹೇಳೋದು, ಇವರು ಈಗ ಅಲ್ಲಿ ಪ್ರೀಚ್ ಮಾಡುವುದರ ಒಂದು ವಿಷಯ, ಸ್ವರ್ಗದ ವಿಷಯ ಅದೆಲ್ಲ ನನಗೆ ಗೊತ್ತಿದೆಯಲ್ಲ. ಇವರಿಗೆ ಗೊತ್ತಿರೋದ್ರಲ್ಲಿ ಒಂದು 1% ಇರಲ್ಲ ಅಲ್ಲಿ ನಡೆಯೋ ವಿಷಯಗಳು. ಯಾಕಂದ್ರೆ ಇವರು ದೇವರು ಅಲ್ವಾ? ಸೊ ಈ ನನಗೆ ಗೊತ್ತಿರೋ ವಿಷಯ ಕೇಳಕ್ಕೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಭಾವನೆ ಖಂಡಿತವಾಗಿ ನಾವಾಗಿರೋ ಬರುತ್ತೆ ಅಲ್ವಾ ಶಶಿಗಳ ಸಿಸ್ಟರ್? ಈ ರೆಗ್ಯುಲರ್ ಆಗಿ ಇದು ಅಟೆಂಡ್ ಆಗೋದು. ಹೇಳಿ. ಏನಿಲ್ಲ ಬ್ರದರ್, ಇದು ಹೇಳಿದ್ರಲ್ಲ, ಇದೊಂಥರ ಹಿಂಗೆ ಹಿಟ್ ಆದಂಗ ಆಯ್ತು. ನಾವ್ ಹಿಂಗೆ ದಿವಸ ಬರೋದ್ರಿಂದ, ದಿವಸ ಅಟೆಂಡ್ ಆಗೋದ್ರಿಂದ ಒಂದು ಏನ್ ಇದಿರುತ್ತೆ ಅದ್ರಲ್ಲಿ. ಸೊ ಯೇಸುಸ್ವಾಮಿಯ ಸ್ಥಾನದಲ್ಲಿ ನಾವಾಗಿದ್ದರೆ ಮೇ ಬಿ ಡೈಲಿ ಹೋಗ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋ ವಿಷಯ ಅದು ಅಲ್ಲ, ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ, ಯೇಸುಸ್ವಾಮಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ. ಆದರೆ ಈ ಪ್ರೀಚ್ ಮಾಡೋದ್ರಲ್ಲಿ ಕೆಲವುದೆಲ್ಲ ಪರ್ಫೆಕ್ಷನ್ ಇರ್ಬೇಕಂದಿಲ್ಲ. ಯೇಸುಸ್ವಾಮಿಯೇ ಪರ್ಫೆಕ್ಟ್ ಅಲ್ವಾ? ಸೊ ಅದರಲ್ಲೂ ಪ್ರೀಚ್ ಮಾಡೋ ವಿಷಯಗಳು ಕೇಳಕ್ಕೆ ಇವ್ರು ಕಾಯ್ತಾ ಬರೋದಾದ್ರೆ, ನೀವು ನೋಡಿ ಇವರ ಒಂದು ತಾಳ್ಮೆ. ಕೆಜಿ ಸರ್ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರ? ನನ್ಗೆ ಅದಷ್ಟು ಡೆಪ್ತ್ ಆಗಿ ಲ್ಯಾಂಗ್ವೇಜ್ ಬರ್ತಾ ಇಲ್ಲ. ಕೆಜಿ ಸರ್, ಇಂಟರ್ನೆಟ್ ಅನ್ಸ್ಟೇಬಲ್ ಆಗಿದೆ. ನನ್ ಸರಿಗೆ ಕೇಳ್ತಾರ, ಕಟ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಹೌದಾ? ಇಲ್ಲ, ಅದು ಲ್ಯಾಪ್ಟಾಪ್ ಆಫ್ ಮಾಡಿ ಮೊಬೈಲ್ ಅಲ್ಲಿ ನೋಡ್ತಾ ಇದೀನಿ, ಅದ್ರಲ್ಲೂ ಹಾಗೆ ಆಗ್ತದೆ. ಬ್ರದರ್, ಯೇಸುಸ್ವಾಮಿ ದೇವರಾಗಿ ಬಂದಿರ್ಲಿಲ್ಲ, ನಮ್ಗೆ ಮಾತ್ರ ಗೊತ್ತು ಈಗ. ಆದ್ರೆ ಆ ಸಮಯದಲ್ಲಿ ಯೇಸುಸ್ವಾಮಿ ಕಾರ್ಪೆಂಟರ್ ಆಗಿದ್ರು, ಸಂಪೂರ್ಣ ಮನುಷ್ಯ ಸ್ವಭಾವದಲ್ಲಿ ಇದ್ರು ಆ ಸಮಯದಲ್ಲಿ. ಈಗ ನಾವು ನೋಡುವಾಗ ಯೇಸುಸ್ವಾಮಿ ದೇವರು ಹೇಳ್ತಾರೆ, ಯೇಸುಸ್ವಾಮಿ ದೈವತ್ವವನ್ನು ಸ್ವರ್ಗಲೋಕದಲ್ಲಿ ಬಿಟ್ಟು ಸಂಪೂರ್ಣ ಮನುಷ್ಯರಾಗಿ ಸಂಸಾರದಲ್ಲಿ ಬಂದಿದ್ರು.
ಆ ಸಂಪೂರ್ಣ ಮನುಷ್ಯರಾಗಿ ಅವರು ಶೋಧನೆಯನ್ನು ಜಯಿಸಿ, ಮನುಷ್ಯರಲ್ಲಿ ಶೋಧನೆಯನ್ನು ಜಯಿಸಿ ಅವರು ಪ್ರತಿದಿನ ಸಿನಗೋಗಿಗೆ ಬಂದು ನಮಗೆ ಒಂದು ಮಾಡೆಲ್ ಆಗಿ ಇದ್ದಾರೆ. ಅದು ಇಂಪಾರ್ಟೆಂಟ್. ಈಗ ಸ್ವಲ್ಪ ಒಂದು ಲೀಡರ್ ಆದ್ರೆ ಒಂದು ದಿವಸ ಬರ್ತಾರೆ, 4 ದಿವಸ ಬರೋದಿಲ್ಲ ಅಂತ. ಹಾಗೆ ಅವರಾಗ್ಲಿಲ್ಲ. ಅವರು ಲೀಡರ್ಗಳ ಲೀಡರ್ ಆಗಿದ್ರು. ಅವರು ಪ್ರತಿದಿನ ಸಿನಗೋಗ್ನಲ್ಲಿ ಪ್ರಾರ್ಥನೆಗೆ ತಪ್ಪುತ್ತಿರ್ಲಿಲ್ಲ. ಆದ್ರೆ ನಮ್ಮ ಲೀಡರ್ಗಳು ಒಂದು ಸ್ವಲ್ಪ ಲೀಡರ್ ಆದ ಕೂಡಲೇ ಅವರು ಬರೋದಿಲ್ಲ. ಯಾವಾಗ ಬೋಧನೆ ಉಂಟು ಆಗ ಮಾತ್ರ ಬರ್ತಾರೆ. ಇದು ನಾವು ಕಲಿಯಬೇಕು ಯೇಸು ಸ್ವಾಮಿಯಿಂದ. ಯೇಸು ಸ್ವಾಮಿ ನಮಗೆ ಕಲಿಸಲು ಬಂದದ್ದು ಉತ್ತಮ ಮಾದರಿ. ತಪ್ಪು ಕಂಡುಹಿಡಿಯಲು ಸಾಧ್ಯವಿಲ್ಲ. ಬ್ರದರ್ ಏನ್ ಗೊತ್ತಾ, ಅಂದೆ ನಾನು ಒಂದು 22 ವರ್ಷದಿಂದ ಪ್ರೇಯರ್ ಮೀಟಿಂಗ್ ಅಲ್ಲಿ ಇದ್ದೀನಿ. ನೀವು ನಾಳೆ ಹೇಳ್ತೀರಾ ಶಶಿಕಲಾ ಸಿಸ್ಟರ್ಗೆ ದುಂದುಗಾರ ಮಗಂದು ಇದನ್ನ ಚಾಪ್ಟರ್ನ ತಗೊಂಡು ನೀನ್ ಬೋಧನೆ ಮಾಡಮ್ಮ ಅಂತ. ನಾನು 22 ವರ್ಷದಿಂದ ಪ್ರತಿ ವರ್ಷ ತಪಸ್ ಕಾಲದಲ್ಲಿ ಬರ್ತದೆ, ಅದ್ ಕೇಳಿರ್ತೀನಿ. ನಾನ್ ಕಾಯ್ತಾ ಕೂರ್ತೀನ ನಾಳೆ ಸಿಸ್ಟರ್ ಏನ್ ಹೇಳ್ತಾರೆ ಅಂತ. ಎಲ್ಲಾ ಆಂಗಲ್ ಅಲ್ಲೂ ನನ್ಗೆ ಗೊತ್ತಿದ್ಯಲ್ವಾ. ಅಯ್ಯೋ ಬಿಡು, ನೀನ್ ಸಿಸ್ಟರ್ ಏನ್ ಗೊತ್ತು ಮಹಾ. ನನ್ಗೆಲ್ಲ 20 ವರ್ಷದಿಂದ ಕೇಳಿದ್ದೀನಲ್ವ. ಆ ಒಂದು ಅಲಸ್ಯತನ ಬಂದೇ ಬರ್ತದೆ ಬ್ರದರ್. ಅಂದ್ರೆ ನಿಮ್ಗೆ 22 ವರ್ಷದಿಂದ ಗೊತ್ತಿರೋದಾದ್ರೆ ಯೇಸು ಸ್ವಾಮಿಗೆ ಈ ದುಂದುಗಾರನ ಮಗನ ಬಗ್ಗೆ ಆದ್ರೆ ಎಷ್ಟು ಡೆಪ್ತ್ ಗೊತ್ತಿರುತ್ತದೆ. ಅಷ್ಟು ಗೊತ್ತಿದ್ದರು ನೋಡಿ, ಇವರು ರೆಗ್ಯುಲರ್ ಆಗಿ ಆ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು. ಓಕೆ, ಸೊ ನಮ್ಗೆಲ್ರಿಗೂ ಅವರು ಮನುಷ್ಯನಂದ ರೀತಿಯಲ್ಲಿ, ಅಂದ್ರೆ ಅಲ್ಲಿ ಸುತ್ತಲೂ ಇರೋರಿಗೆಲ್ಲ ಮನುಷ್ಯರು ಅಂದ ರೀತಿಯಲ್ಲಿ ಗೊತ್ತಿದ್ದರು. ಈಗ ಈ ಒಂದು ಪವಿತ್ರಾತ್ಮ ಶಕ್ತಿಯನ್ನೆಲ್ಲ ತುಂಬಿ ಅವರು ದೇವರಾಗಿದ್ದರು, ಮನುಷ್ಯರು ಆಗಿದ್ರು. ಅವರೊಳಗಡೆ ಅವ್ರಿಗೆ ಗೊತ್ತು ಅವರು ದೇವರ ಪುತ್ರನು ಎಂದು ಹೇಳಿ. ಅರ್ಥ ಆಯ್ತಲ್ಲ? ಈ ವಿಷಯಗಳೆಲ್ಲ ಗೊತ್ತು. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರಿಗೆ ಸಕಲವೂ ಗೊತ್ತಿದೆ ಪ್ರಿಯರೇ. ಆದರೂ ಮಚ್ಚಳವರದು ಹೇಳಿದ ಹಾಗೆ ಅವರು ರೆಗ್ಯುಲರ್ ಆಗಿ ಆ ಸಿನಗೋಗಿನಲ್ಲಿ ಅಟೆಂಡ್ ಮಾಡ್ತಾ ಇದ್ರು. ನಾನು ಯಾಕೆ ಇಷ್ಟು ಸುತ್ತಿ ಬೆಳೆದು ಹೇಳುವುದೇನೆಂದರೆ, ನಾವು ಎಷ್ಟೇ ಬೆಳೆದರು ನಾವು ನಮ್ಮ ರೆಗ್ಯುಲರ್ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಆದಷ್ಟಂದಲ್ಲ, ವಿ ಹ್ಯಾವ್ ಟು. ಓಕೆ, ನಮ್ಮ ಪ್ರೇಯರ್ ಮೀಟಿಂಗಿನ ಭಾಗವಾಗಬೇಕು. ಎಷ್ಟೇ ಇದೇನಾ ಇವರೇನಾ ಅದಲ್ಲ. ಈಗ ಪರಿಸ್ಥಿತಿಗಳು ಬರುತ್ತೆ, ಆದರೆ ಪರ್ಪಸ್ಫುಲ್ ಆಗಿ ಅಟೆಂಡ್ ಮಾಡದಿರೋ ಪರಿಸ್ಥಿತಿ ಆಗ್ಬಾರ್ದು. ಪರ್ಪಸ್ಫುಲ್ ಆಗಿ ರೀಸನ್ಸ್ ಇರುತ್ತದೆ ಈಗ. ಆದ್ರೆ ನಮ್ ಟಾರ್ಗೆಟ್ ಎಲ್ಲ ನಾವು ನಮ್ಮ ಪ್ರೇಯರ್ ಮೀಟಿಂಗಿನ ಭಾಗ ಆಗ್ಬೇಕು. ಆಗೇನಾಗುತ್ತೆ, ಯೇಸುಸ್ವಾಮಿ ಡೈಲಿ ಅಂದ್ರೆ 12 ವಯಸ್ಸಿನಲ್ಲಿ ಅಷ್ಟು ಆಕ್ಟಿವ್ ಆಗಿದ್ರೆ ಒಂದು ಸಿನಗೋಗ್ ಇದು ಮಿಸ್ ಮಾಡದೆ ಅವರು ಅಟೆಂಡ್ ಮಾಡ್ತಾ ಇದ್ದರು. ಅಂದ್ರೆ ಗಲೀಲಿ ಪ್ರದೇಶ. ಇವ್ರು ಬೇಕಾದ್ರೆ ಅಟ್ಲೀಸ್ಟ್ ಜೆರೂಸಲೇಮಿಗೆ ಪಕ್ಕದಲ್ಲಿ ಎಲ್ಲಾದ್ರೂ ಇರ್ಬೋದಿತ್ತು, ಡೈಲಿ ದೇವಾಲಯದಲ್ಲೇ ಅಟೆಂಡ್ ಮಾಡ್ಬೋದಿತ್ತು. ಆದ್ರೆ ಪ್ಲೇಸ್ ಮುಖ್ಯ ಅಲ್ಲ ಅವರಿಗೆ. ಗಲೀಲಿ ಒಂದು ಸಾಧಾರಣ ಪ್ರದೇಶ. ಗಲೀಲಿದಿಂದ ಏನೂ ಒಳ್ಳೇದು ಬರಲ್ಲ ಅಂತ ರೀತಿಯಲ್ಲಿ ಚರ್ಚೆ ನಡೆದ ಸ್ಥಳ. ಅಲ್ಲಿಗೆ ಆ ಸಿನಗೋಗಿನಲ್ಲಿ ಇವರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇದ್ರು. ಅದೊಂದು ಮುಖ್ಯ ಪಾಯಿಂಟ್ ನನಗೆ ಇಲ್ಲಿ ನನಗೆ ಈ ಒಂದು ಪಾಯಿಂಟ್ ಹೈಲೈಟ್ ಮಾಡ್ಬೇಕಿತ್ತು. ಒಂದು ಸ್ಮಾಲ್ ಟೌನ್ ಅಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಇತ್ತು. ಇನ್ನು ಬೇಕಾದ್ರೆ ಅವ್ರು ಹೇಳ್ಬೋದಿತ್ತು, ನೋಡಿ ಫುಲ್ ಪೊಲಿಟಿಕ್ಸ್ ನಡೀತಾ ಇದೆ ಇಲ್ಲಿ, ನಾನು ಯಾಕೆ ಇಷ್ಟೆಲ್ಲ ತಿಳಿದ್ ನಾನು ಯಾಕೆ ಈ ಪೊಲಿಟಿಕ್ಸ್ ಮಧ್ಯೆ ಹೋಗ್ಬೇಕು. ಅಂದ್ರೆ ಪೊಲಿಟಿಕ್ಸ್ ನಡೆಯೋ ಕಡೆ ಪ್ರಾಬ್ಲಮ್ ಏನಂದ್ರೆ, ಯಾರಿಗಾರು ಗೊತ್ತಿರೋರು ಇದ್ರೆ ಅವರನ್ನು ಕುಗ್ಗಿಸುವ ಒಂದು ಪ್ಲಾನ್ ನಡೆಯುತ್ತದೆ ಅಲ್ವಾ. ಸೊ ಇದರ ಮಧ್ಯೆ ನಾನು ಹೋಗಿ ನನ್ನ ತಲೆ ತಗೊಂಡೋಗಿ ಯಾಕೆ ಇಡಬೇಕು, ನಾನು ಯಾಕೆ ಸಿಕ್ಕಾಕೋಬೇಕು. ಕೆಲವರು ಹೇಳ್ತಾರಲ್ಲ, ಅಯ್ಯೋ ಅಲ್ಲಿಗೆ ಹೋಗಲ್ಲ ನಾನು, ಇಲ್ಲಿಗೆ ಹೋಗ್ತೀನಿ, ಆ ಚರ್ಚಿಗೆ ನಾನು ಹೋಗಲ್ಲ, ಈ ಚರ್ಚಿಗೆ ಹೋಗ್ತೀನಿ, ಅಲ್ಲಿ ಫುಲ್ ಪೊಲಿಟಿಕ್ಸ್, ಅಲ್ಲಿ ನಾವು ಹೋದ್ರೆ ನಮ್ಗೆ ಬೆಲೆ ಕೊಡಲ್ಲ ಯಾರು, ಈ ರೀತಿ ಎಲ್ಲ ಹೇಳುವುದು ಉಂಟು. ಕೆಲವರು ಆ ಚರ್ಚಾ ಇಲ್ಲಿಗಿಲ್ಲ, ನಾವು ಈ ಚರ್ಚಿಗೆ ಹೋಗ್ತೀವಿ. ಬೇರೆ ಈ ರೀತಿ ಎಲ್ಲ ನಡೆಯುವಾಗ ಪೊಲಿಟಿಕ್ಸ್ ಈವನ್ ದೆನ್ ನೀವು ನಿಮ್ಮ ವಿಚಾರಣೆಗೆನೆ ಹೋಗ್ಬೇಕು. ಯಾವುದೇ ಅವಸ್ಥೆಯಲ್ಲಿ ನೋಡಿ, ಯೇಸುಸ್ವಾಮಿ ಗಲೀಲಿಯಾ ಬಿಟ್ಟು ಡೈರೆಕ್ಟ್ ಜೆರೂಸಲೇಮಿಗೆ ಹೋಗಿಲ್ಲ. ಅವ್ರು ಗಲೀಲಿಯಾ ಅವರ ಆಗಿರುವ ಸ್ಥಳದಲ್ಲೇ ಅವರು ಸಿನಗೋಗಲ್ಲಿ ಅಟೆಂಡ್ ಮಾಡ್ತಾ ಇದ್ರು. ಓಕೆ, ಆಗ ಏನಾಗ್ತದೆ, ರೆಗ್ಯುಲರ್ ಆಗಿ ನೀವು ಅಟೆಂಡ್ ಮಾಡುವಾಗ ನ್ಯಾಚುರಲಿ ಅಲ್ಲಿ ವಚನ ಕೊಡುವ ಒಂದು ಅವಕಾಶ ನಿಮ್ಗೆ ಸಿಕ್ಕೇ ಸಿಗ್ತದೆ.
ಏನ್ ಹೇಳ್ತೀರಾ ಈ ವಿಷಯದಲ್ಲಿ ದಯಾಲು? ಬ್ರದರ್ ನಿಜ. ಯಾಕೆ ಗೊತ್ತಾ, ಇವ್ರಿಗಿದ್ದ ಜ್ಞಾನಕ್ಕೆ ಇವ್ರಿಗಿದ್ದ ಬೆಲೆಗೆ, ಯಾಕಂದ್ರೆ 12 ವರ್ಷದಲ್ಲೇ ಅಲ್ಲಿ ಗುರ್ತಿಸಿದ್ರು, ಎಲ್ಲಿ ಜೆರುಸಲೇಮ್ ನಲ್ಲಿ. ಇವ್ರು ಹೋದ್ರೆ ತುಂಬಾ ಗೌರವ ಕೊಟ್ಟು ಒಳ್ಳೆ ಏನು ಆ ಮಗುನಲ್ಲೇ ಅಷ್ಟೊಂದು ಒಂದು ಬೆಲೆ ಸಿಗ್ತಾ ಇತ್ತು. ಆದ್ರೆ ಆ ಬೆಲೆನ ಅವ್ರು ಹುಡ್ಕೊಂಡು ಹೋಗ್ಲಿಲ್ಲ. ಎಲ್ಲಿಗೆ ಇವ್ರ ಅವಶ್ಯಕತೆ ಇತ್ತು, ಎಲ್ಲಿ ಇವರು ಒಂದು ಬದಲಾವಣೆ ತರಬೇಕು. ಬಹುಶಃ ಆ ಒಂದು ದೀನತೆ, ತಮ್ಮ ಜ್ಞಾನವನ್ನ ಮರೆತು ಬ್ರದರ್ ಅವ್ರ ಸಿಂಪ್ಲಿಸಿಟಿಯಾಗಿ ಅಲ್ಲಿ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಆಕ್ಚುಲಿ ನೋಡಿ, ಈ ಬೋಧನೆ ಮಾಡೋದಂದ್ರೆ ಏನು ಗೊತ್ತಾ, ಅಲ್ಲಿ ಹೋಗಿ ಈ ನಮ್ಗೆ ಪೂಜೆಗೆ ಇರುವ ಹಾಗೆ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಆ ಥರ ಎಲ್ಲ ಇರ್ಬೋದೇನೋ. ಸೊ ಆಗ ಸಿನಗೋಗ್ ಅಧಿಕಾರಿ ಒಬ್ರು ಕರೀತಾರೆ, ನೀವು ಬಂದು ಕೊಡಿ ಅಂತ ಹೇಳಿ. ಆಗ ಮಾತ್ರ ಇವರಿಗೆ ಚಾನ್ಸ್ ಸಿಗ್ತದೆ. ನೀವು ಬಂದು ಕೊಡಿ ಅಂತ ಹೇಳ್ಬೇಕಾದ್ರೆ ಈ ವ್ಯಕ್ತಿ ರೆಗ್ಯುಲರ್ ಆಗಿ ಆ ಸಿನಗೋಗಿನಲ್ಲಿ ಅಟೆಂಡ್ ಮಾಡೋ ವ್ಯಕ್ತಿ ಆಗಿರ್ಬೇಕು, ಇಲ್ದೇ ಇರುವವರಿಗೆ ಕೊಡಲ್ಲ. ಅರ್ಥ ಆಯ್ತಲ್ಲ? ಮತ್ತೆ ಸರ್, ಮತ್ತೆ ಅವ್ರದ್ದು ಪರ್ಸನಾಲಿಟಿ ಮತ್ತೆ ಅವ್ರು ಮಾತನಾಡ್ತಿದ್ದ ರೀತಿ ಇದೆಲ್ಲ ಅಟ್ರಾಕ್ಟ್ ಮಾಡಿರ್ಬೋದು. ಓಕೆ, ಅಂದ್ರೆ ಅದರಲ್ಲೂ ಹಿ ವಾಸ್ ರೆಗ್ಯುಲರ್. ಅದೊಂದು ಮುಖ್ಯವಾದ ಒಂದು ಪಾಯಿಂಟ್. ಈಗ ಅದಾದ್ಮೇಲೆ ಈಗ ಮುಂದುವರಿಸಿ ಓದಿ, 16ನೇ ವಾಕ್ಯದಿಂದ ಓದಿ. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ನೋಡಿ, ಪವಿತ್ರ ಗ್ರಂಥವನ್ನು ಒಂದ್ ನಿಮಿಷ ವಾಡಿಕೆಯ ಪ್ರಕಾರ ಅವರು ಸಬ್ಬತ್ ದಿನದಲ್ಲಿ ಆ ಸಿನಗೋಗಿಗೆ ಹೋಗಿದ್ದಾರೆ. ಅಂದ್ರೆ ಯೇಸು ಸ್ವಾಮಿ ದೇವರಾದರೂ ಕೆಲವು ವಿಷಯಗಳಲ್ಲಿ ಒಂದು ವಾಡಿಕೆ ಇತ್ತು ಅವರಿಗೆ. ವಾಡಿಕೆ ಅಂತ ಹೇಳುವಾಗ ಅದರ ಕರೆಕ್ಟ್ ಮೀನಿಂಗ್ ಏನಾಗ್ತದೆ ದಯಾಲ್? ಯೂಶಲಿ ನಾವು ಎವ್ರಿ ಸಂಡೇ ಅಂದ್ರೆ ಕಾಮನ್ ಅಲ್ಲ, ನಾವು ಅಟೆಂಡ್ ಮಾಡ್ಲೇಬೇಕು ಚರ್ಚ್ಗೆ. ಒಂದು ಹ್ಯಾಬಿಟ್ ಅಂತ ಹೇಳ್ಬಹುದು, ಅದು ಒಂದು ಕಸ್ಟಮ್ ಅಂತ ಹೇಳ್ಬಹುದು, ಅಥವಾ ಇದು ಒಂದು ವಾಡಿಕೆ, ಒಂದು ರೆಗ್ಯುಲರ್ ಆಗಿ ನಡೆಯುವ ಒಂದು ಕಾರ್ಯ. ಸೊ ಯೇಸು ಸ್ವಾಮಿಯ ರೆಗ್ಯುಲರ್ ಆಗಿ ನಡೆಯುವ ಒಂದು ಕಾರ್ಯ ಆಗಿದೆ ಏನು? ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇರೋದು, ಅಟೆಂಡಿಂಗ್ ದ ಪ್ರೇಯರ್ ಮೀಟಿಂಗ್. ವಾಡಿಕೆ. ಇನ್ನು ಯೇಸು ಸ್ವಾಮಿಯ ಕೆಲವು ಎಕ್ಸ್ಟ್ರಾ ವಾಡಿಕೆಗಳು ನಾವು ನೋಡಬಹುದು. ಲೂಕನ ಶುಭ ಸಂದೇಶ 22ನೇ ಅಧ್ಯಾಯದಲ್ಲಿ 39ರಿಂದ ಓದುವಾಗ, ಲೂಕ 22:39. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ವಾಡಿಕೆಯ ಪ್ರಕಾರ ಓಲಿವ್ ತೋಪಿನ ಗುಡ್ಡಕ್ಕೆ ಹೋದರು. ಶಿಷ್ಯರು ಅವರ ಹಿಂದೆ ಹೋದರು. ಪರ್ಸನಲ್ ಪ್ರೇಯರ್. ಅವರು ವಾಡಿಕೆಯ ಪ್ರಕಾರ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಸೊ ಪ್ರಾರ್ಥನೆ ಒಂದು ವಾಡಿಕೆ ಆಗ್ಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಪ್ರಾರ್ಥನೆ ಒಂದು ವಾಡಿಕೆ ಆಗಿದೆ? ಏನೋ ಭಾನುವಾರ ಪೂಜೆ ಹೋಗೋದೊಂದಿದೆ, ಪರ್ಸನಲ್ ಪ್ರೇಯರ್. ಸೊ ಯೇಸು ಅರ್ಥ ಮಾಡ್ಬೇಕು, ಅವರು ದೇವರಾಗಿದ್ದರು. ಅವರು ಪರ್ಸನಲ್ ಪ್ರೇಯರ್ಗೆ ಹೋಗಿರೋದೆಲ್ಲ ಮೋಸ್ಟ್ಲಿ ನಮ್ಗೆ ಮಾಡೆಲ್ ಆಗಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ಅವರು ದೇವರೊಂದಿಗೆ ಒಂದು ಬಾಂಧವ್ಯವನ್ನು ಬಿಲ್ಡಪ್ ಮಾಡಕ್ಕೆ ಹೋಗಿರೋದು. ನಮ್ಗೆ ಈಗ ಅದೊಂದು ಮಾಡೆಲ್ ಆಗಿದೆ ಅಷ್ಟೇ. ಆದ್ರೆ ಅವರ ಪ್ರೈಮ್ ದೇವರೊಂದಿಗೆ ಕನೆಕ್ಷನ್, ಆ ಒಂದು ಕನೆಕ್ಷನ್ ಮಾಡಕ್ಕೆ, ಒಂದು ಕನೆಕ್ಟಿವಿಟಿ ಡೈಲಿ ಪ್ರತ್ಯೇಕವಾಗಿ ಅವರು ಮಾಡುವ ಪ್ರತಿಯೊಂದು ಮುಖ್ಯ ವಿಷಯಗಳಿಗೆ ಹಿಂದೆ ನಾವು ನೋಡೋದಾದ್ರೆ ಆ ಪ್ರಾರ್ಥನೆ ಇತ್ತು. ನೀವೇ ಯೋಚನೆ ಮಾಡಿ, ಕೊನೆ ಭೋಜನ ನಂತರ ಅವರ ಜೀವನದ ಅಲ್ಟಿಮಮ್ ಕಾರ್ಯ ನಡೆಯಲು ಹೋಗ್ತಾ ಇದೆ. ಅವರು ಭೂಮಿಗೆ ಬಂದಿರುವ ಕಾರ್ಯಕ್ಕೆ ಒಂದು ತೀರ್ಮಾನ ಆಗಲು ಹೋಗ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಇವರು ಎಲ್ಲಿಗೆ ಹೋದ್ರು? ಗೆತ್ಸೆಮನೆ ತೋಟಕ್ಕೆ ಹೋದ್ರು. ವಾಡಿಕೆ ಅಂದ್ರೆ ಇವರ ವಾಡಿಕೆ, ಅವರ ಪರ್ಸನಲ್ ಪ್ರೇಯರ್ ಲೈಫ್, ಅದೊಂದು ಏನೋ ಬೇರೆಯವ್ರನ್ನ ತೋರಿಸಕ್ಕಲ್ಲ. ವಾಡಿಕೆ ಪ್ರಕಾರ ಅಂತ ಹೇಳುವಾಗ ಯಾರಿಗೂ ತೋರಿಕೆದಲ್ಲ ವಿಷಯ, ಅಥವಾ ಅವರ ಜೀವನದ ಒಂದು ರೆಗ್ಯುಲರ್ ಟೈಮ್ ಟೇಬಲ್ ನ ಭಾಗವಾಗಿದೆ. ವಾಡಿಕೆಯ ಪ್ರಕಾರ ಇವರು ಪರ್ಸನಲ್ ಪ್ರೇಯರ್ಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ನಾವು ನೋಡುವುದು, ವಾಡಿಕೆಯ ಪ್ರಕಾರ ಅವರು ರೆಗ್ಯುಲರ್ ಆಗಿ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಮಾರ್ಕನ ಶುಭ ಸಂದೇಶ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಮಾರ್ಕ 10:1. ಅಲ್ಲಿಂದ ಯೇಸು ಸ್ವಾಮಿ ಜೋರ್ಡಾನ್ ನದಿಯ ಆಚೆ ಕಡೆಯಿಂದ ಜುದೇಯ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿಯೂ ಜನರು ಗುಂಪು ಗುಂಪಾಗಿ ಅವರ ಬಳಿಗೆ ಬಂದರು. ಯೇಸು ಅವರಿಗೆ ಉಪದೇಶ ಮಾಡಿದರು.
ಫರಿಸಾಯರಲ್ಲಿ ಕೆಲವರು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಓಕೆ. ಉದ್ದೇಶದಿಂದ ಇದು ಅವರು ವಾಡಿಕೆಯ ಪ್ರಕಾರ ನಡೆಯುವ ವಿಷಯಗಳು. ಉಪದೇಶ ಮಾಡೋದು, ವಚನ ಸಾರುವುದು, ಇದೆಲ್ಲ ಅವರು ವಾಡಿಕೆಯ ಪ್ರಕಾರ ನಡೆಯುವ ವಿಷಯಗಳಾಗಿ. ಓಕೆ. ಸೊ ಪ್ರೇಯರ್ ಅವರ ಜೀವನದಲ್ಲಿ ಅವರ ವಾಡಿಕೆ ಪ್ರಕಾರ ನಡೆಯುವುದು ಒಂದು ಪ್ರೇಯರ್, ಪರ್ಸನಲ್ ಪ್ರೇಯರ್, ಇನ್ನೊಂದು ವಚನ ಸಾರುವ ಕಾರ್ಯ, ಪ್ರೊಕ್ಲಮೇಶನ್ ಆಫ್ ದ ವರ್ಡ್, ಅವರ ಉಪದೇಶ ಮಾಡುವುದು, ಇನ್ನೊಂದು ಅವರು ಪ್ರಾರ್ಥನಾ ಮಂದಿರಕ್ಕೆ ಹೋಗುವುದು. ಅವರ ಜೀವನದಲ್ಲಿ ಕೆಲವು ವಾಡಿಕೆಗಳಿತ್ತು. ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಬೇಕು. ವಾಡಿಕೆಯ ಪ್ರಕಾರ ಅಂತ ಹೇಳುವಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಇದೆ. ನಮ್ಮ ಜೀವನದಲ್ಲಿ ಇದೆ. ಕರೆಕ್ಟ್ 8 ಗಂಟೆಗೆ ಮೇನ್ ನ್ಯೂಸ್ ಬರ್ತದೆ ಅಥವಾ 9 ಗಂಟೆಗೆ ಮೇನ್ ನ್ಯೂಸ್ ಬರ್ತದೆ. ಅದು ವಾಡಿಕೆ ಪ್ರಕಾರ ನಮ್ಗೆ ಇಡೀ ಟೈಮ್ ಬೇಕಲ್ಲ, ಅದು ಗ್ಯಾರಂಟಿ ಮಾಡ್ಕೊಂಡ್ಬಿಡ್ತೀವಿ ಬ್ರದರ್. ಒಂಥರ ಅದೇ ನಮ್ ಲೈಫೇ ನ್ಯೂಸ್ ಆಗಿರ್ತದೆ. ಹೇಳ್ಬಾರ್ದು ಬ್ರದರ್, ಸೀರಿಯಲ್ ಹೇಳ್ಬೇಕು. ಸೊ ಏನೇ ಆದ್ರೂ ಸೊ ಪ್ರಿಯರೇ, ಈ ಸಮಯ ಈ ವಿಷಯಗಳು ನೋಡಿ, ನಾನು ಇದು ಒಂದು ಡಿಸೈಪಲ್ಶಿಪ್ಗೆ ನಾವು ಎಂಟ್ರಿ ಆಗುವಾಗ ಪ್ರಿಯರೇ, ನಮಗೆ ಬೇಕಾಗಿರೋ ಒಂದು 2-3 ವಾಡಿಕೆಗಳಿದಾಗಿದೆ. ವಚನ ಸಾರಕ್ಕೆ ನಾವು ರೆಡಿಯಾಗಿ ಅವೈಲಬಲ್ ಆಗಿರ್ಬೇಕು. ರೆಗ್ಯುಲರ್ ಆಗಿ ನಾವು ಪೂಜೆಗೆ ಹೋಗುವವರಾಗಬೇಕು. ರೆಗ್ಯುಲರ್ ಆಗಿ ನಮ್ಗೆ ಪರ್ಸನಲ್ ಪ್ರೇಯರ್ ಇರುವವರಾಗಿರಬೇಕು. ಓಕೆ. ಸೊ ವಾಡಿಕೆಯ ಪ್ರಕಾರ ಮತ್ತ ಲೋಕ 4:16 ಬನ್ನಿ. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆ ಪ್ರಕಾರ ಸಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥ. ಒಂದ್ ನಿಮಿಷ. ಸೊ ವಾಡಿಕೆಯ ಪ್ರಕಾರ ಪ್ರಾರ್ಥನಾ ಮಂದಿರಕ್ಕೆ ಹೋಗುವಾಗ ಪ್ರಾರ್ಥನಾ ಮಂದಿರದ ಆ ಒಂದು ಸ್ಟೆಪ್ಸ್ ನಾವು ನೋಡುವುದಾದ್ರೆ, ಪ್ರೇಷಿತರ ಕಾರ್ಯಕಲಾಪ 13 ತಗೊಂಡ್ರೆ ಅದರಲ್ಲಿ 14-15 ಹೀಗಿದೆ. ಉಳಿದವರು ಪೆರ್ಗಾದಿಂದ ಹೊರಟು ಪಿಸಿದಿಯ ಸೀಮೆಗೆ ಸೇರಿದ ಅಂತಿಯೋಕ್ಯಕ್ಕೆ ಬಂದರು. ಸಬ್ಬತ್ ದಿನದಲ್ಲಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಕುಳಿತುಕೊಂಡರು. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ವಾಚನವಾದ ನಂತರ ಅಂದ್ರೆ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು. ಒಂದ್ ನಿಮಿಷ. ಧರ್ಮಶಾಸ್ತ್ರ ಅಂದ್ರೆ ಮೇ ಬಿ ಫಸ್ಟ್ 5 books ತೋರ ಇರಬೇಕು. ಅದಾದ್ಮೇಲೆ ಪ್ರವಾದಿಗಳ ಗ್ರಂಥ, ಅಂದ್ರೆ ಅದಾದ್ಮೇಲೆ ಧರ್ಮೋಪದೇಶ ಇದು ಜೋಶುವ ಇಂದ ಈ ಕಡೆ ಬರುವ ಯೆಹೋಶುವನ ಗ್ರಂಥದಿಂದ ಈಚೆ ಬರುವ ಗ್ರಂಥಗಳು. ಅಂದ್ರೆ ಒಂದು ರೀಡಿಂಗ್ ನಾವು ಬಲಿಪೂಜೆಗೆ ಇರುವ ಹಾಗೆ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಆಯಿತು. ರೀಡಿಂಗ್ ಆದ್ಮೇಲೆ ಕೀರ್ತನೆಗಳು ಇದೆಲ್ಲ ಆದ್ಮೇಲೆ ಮುಂದುವರಿಸಿ ವಾಚನವಾದ ನಂತರ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳು ಅವರಿಗೆ, ಸಹೋದರರೇ, ಜನರಿಗೆ ಉಪಯುಕ್ತವಾದ ಹಿತೋಕ್ತಿಗಳು ಏನಾದರೂ ಇದ್ದರೆ ಉಪದೇಶ ಮಾಡಿ ಎಂದು ಕೇಳಿಕೊಂಡರು. ಆಗ ಪೌಲನು ಎದ್ದು ಅಂದ್ರೆ ಏನರ್ಥ? ಪ್ರಬೋಧನೆ, ಪ್ರೀಚಿಂಗ್, ಹೋಮ್ಲಿ. ಸೊ ಈ ಫಸ್ಟ್ ರೀಡಿಂಗ್ ಆಯಿತು, ಸೆಕೆಂಡ್ ರೀಡಿಂಗ್ ಆಯಿತು. ಅದಾದ್ಮೇಲೆ ಮೇ ಬಿ ಪ್ರೇ ಗ್ರೂಪ್ ಲೀಡರ್ ಹೇಳ್ತಾ ಇದ್ದಾರೆ, ನಿಮ್ಗೆ ಯಾರಿಗಾದ್ರೂ ಒಂದು ವಚನ ಸಿಗ್ತಾ ಇದೆಯಾ? ನಿಮ್ಗೆ ಯಾರಿಗಾದ್ರೂ ಇದರಿಂದ ಏನಾದ್ರು ಪ್ರೇರಣೆ ಸಿಗ್ತಾ ಇದೆಯಾ? ಇದರ ಮೇಲೆ ಒಂದು ಪ್ರಬೋಧನೆ ಮಾಡಲು ಸಿದ್ಧರಾಗಿರೋರು ಯಾರಾದ್ರೂ ಇದ್ದಾರಾ ಎಂದು ಹೇಳುವಾಗ ಅಲ್ಲಿ ಪೌಲ ಅಲ್ಲಿ ಎದ್ದು ನಿಂತರು. ಅದೇ ರೀತಿಯಲ್ಲಿ ಅಂದ್ರೆ ಇದೇ ಸ್ಟೆಪ್ಸ್. ಆ ಪ್ರೇ ಮೀಟಿಂಗ್ ಒಂದು ಸ್ಟೆಪ್ಸ್ ಇದೇನೆ. ಇದೇ ರೀತಿಯಲ್ಲಿ ಸ್ವಂತ ಊರಿನಲ್ಲಿ ಸಿನಗೋಗ್ ಅಧಿಕಾರಿ ಹೇಳಿರ್ತಾರೆ, ಇದು ಫಸ್ಟ್ ರೀಡಿಂಗ್ ಆಯಿತು, ಅಂದ್ರೆ ಧರ್ಮಶಾಸ್ತ್ರಗಳ ಗ್ರಂಥದಿಂದ ರೀಡಿಂಗ್ ಆಯಿತು. 2ನೇ ರೀಡಿಂಗ್ ಓದಕ್ಕೆ ಯೇಸು ಸ್ವಾಮಿಯನ್ನು ಕರೀತಾ ಇದ್ದಾರೆ. ನೀವು ಇನ್ನೊಂದು ವಿಷಯ ಯೋಚನೆ ಮಾಡಿ. ಈಗ ಫಸ್ಟ್ ರೀಡಿಂಗ್ಗೆ ಸಾಧಾರಣವಾಗಿ ನಮ್ಮ ಚರ್ಚ್ಗಳಲ್ಲಿ ಯಾರು ಹೋಗುವರು? ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ಗೆ ದೊಡ್ಡವರು ಬ್ರದರ್. ಜನ ಭಕ್ತಾದಿಗಳು ಹೋಗ್ತಾರೆ. ಯಾರು ರೆಗ್ಯುಲರ್ ಚರ್ಚಿಗೆ ಬರ್ತಾರೆ ಅವರು ರೆಗ್ಯುಲರ್ ಆಗಿ ಬರೋರು, ರೆಗ್ಯುಲರ್ ಆಗಿ ಸೀನಿಯರ್ ಮೋಸ್ಟ್ ಅಂತ ಹೇಳಕ್ಕಾಗಲ್ಲ. ರೆಗ್ಯುಲರ್ ಆಗಿ ಆ ಒಂದು ಕನೆಕ್ಟ್ ಆಗಿ
ಆ ಒಂದು ಸರ್ಕಲ್ ಇರುತ್ತಲ್ಲ, ಅಂದ್ರೆ ಕೆಲವರು ಇರ್ತಾರೆ ಚೆನ್ನಾಗಿ ಓದುವರು. ಆದ್ರೆ ನೀವು ಯೋಚನೆ ಮಾಡಿ, ಒಂದು ಇಂಟರ್ನ್ಯಾಷನಲ್ ಪ್ರೀಚರ್ ಅಲ್ಲಿ ಇದ್ರೆ ಅವ್ರೇನು ಫಸ್ಟ್ ರೀಡಿಂಗ್ ಎಲ್ಲ ಹೋಗಲ್ಲ ಹೌದು. ಅಲ್ವಾ? ಹ್ಮ್. ಫಸ್ಟ್ ರೀಡಿಂಗ್ ಹೋಗೋರು ಅಲ್ಲಿ ಒಂದು ಸರ್ಕಲ್ ಇರ್ತಾರೆ, ಮೇ ಬಿ ಆಲ್ಟರ್ ಬಾಯ್ಸ್ ಕಡೆಯಿಂದ, ಆಲ್ಟರ್ ಗರ್ಲ್ಸ್ ಕಡೆಯಿಂದ, ಅಥವಾ ಪಾಲನಾ ಸಮಿತಿ ಅಥವಾ ಪ್ರೇಯರ್ ಗ್ರೂಪ್ ಅಲ್ಲಿ ಇರುವ ಕೆಲವರು, ಅದು ಇಂದ ಒಂದು ಸೆಟ್ ಆಳುಗಳು ಇರ್ತಾರೆ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಹೋಗಕ್ಕೆ. ರೆಗ್ಯುಲರ್ ಅದಕ್ಕೇನೆ ಒಂದು ಆಸೆ ಇರೋರು ಇರ್ತಾರೆ, ನಾನು ಫಸ್ಟ್ ರೀಡಿಂಗ್ ಹೋಗ್ತೀವಿ ಸೆಕೆಂಡ್ ರೀಡಿಂಗ್ ಹೋಗ್ತೀವಿ ಅಂತ ಹೇಳಿ. ನೀವು ಜಸ್ಟ್ ಯೋಚನೆ ಮಾಡಿ, ನಿಮ್ ಅಂದ್ರೆ ಒಂದು ಮೈನ್ ಒಂದು ತುಂಬಾ ಗಣ್ಯ ವ್ಯಕ್ತಿ ಆದ್ರೆ ಆ ವ್ಯಕ್ತಿ ಏನೋ ರೀಡಿಂಗ್ ಹೋಗಲ್ಲ ಜಾಸ್ತಿ, ಇಲ್ಲ ಇಲ್ಲ. ಅಲ್ವಾ? ಹೌದಾ? ಇದಕ್ಕೆಲ್ಲ ಜ್ಞಾನ ಯಾಕೆ ಹೋಗ್ಬೇಕು ಅಂತ ಭಾವನೆ ಬರುತ್ತೆ, ಅಲ್ವಾ? ಆದ್ರೆ ಪ್ರಿಯರೇ, ದೇವರಾಗಿದ್ದರು ನೀವು ಫಸ್ಟ್ ರೀಡಿಂಗ್ ಓದ್ತೀರಾ ಅಂತ ಹೇಳುವಾಗ, ಎಸ್ ನಾನು ಓದ್ತೀನಿ ಅಂತ ಹೇಳಿ ಎಸ್ ಸ್ವಾಮಿ ಒಪ್ಪಿದರು. ಒಪ್ಪುವುದು ಮಾತ್ರವಲ್ಲ, ಅಲ್ಲಿ ಆ ರೆಸ್ಪೆಕ್ಟ್ಫುಲ್ ಆಗಿ ಎದ್ದು ನಿಂತು ಆ ಸ್ಕ್ರೋಲ್ ಓಪನ್ ಮಾಡಿ ಫಸ್ಟ್ ರೀಡಿಂಗ್ ಓದ್ತಾ ಇದ್ದಾರೆ. ಪ್ರಿಯರೇ, ಯೇಸುಸ್ವಾಮಿ ದೇವರಾಗಿದ್ದಾರೆ, ಮನುಷ್ಯನೂ ಆಗಿದ್ದಾರೆ. ಈ ಸ್ಕ್ರೋಲ್ ಅಲ್ಲಿರುವ ಸಕಲ ವಿಷಯಗಳು ಅವ್ರಿಗೆ ಗೊತ್ತಿರೋ ವಿಷಯಗಳೇ. ಆದ್ರೂ ಅವರ ಆ ಒಂದು ಆಟಿಟ್ಯೂಡ್ ನೋಡಿ, ಎದ್ದು ನಿಂತು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಅವರು ಆ ಒಂದು ಸೆಕೆಂಡ್ ರೀಡಿಂಗ್ ಓದುತ್ತಾ ಇದ್ದಾರೆ. ಅಂದ್ರೆ ಈ ಯೇಸುಸ್ವಾಮಿಯ ಸ್ಥಾನದಲ್ಲಿ ನಾವು ಯಾರೇ ಆಗಿದ್ದರೂ ಅಲ್ಲಿ ಇದ್ದಿದ್ರೆ ಖಂಡಿತವಾಗಿಯೂ ಇದೆಲ್ಲ ಇನ್ನ ನಾವು ಗೊತ್ತಿರೋರೇ ಯೇಸುಸ್ವಾಮಿ. ಈ ರೀಡಿಂಗ್ ಎಕ್ಸ್ಪ್ಲನೇಷನು ನಾನು ಎಷ್ಟೋ ಕಡೆ ನೋಡಿದೀವಿ ಅಂತ ಗೊತ್ತಾ. ಈ ದೊಡ್ಡ ಕನ್ವೆನ್ಷನ್ಗೆ ನಾವು ಒಬ್ಬೊಬ್ಬರನ್ನು ಪ್ರೀಚಿಂಗ್ ಮಾಡಕ್ಕೆ ಕರೀತಾರೆ, ಫುಲ್ ಪ್ರೀಚಿಂಗ್ ಬಿಸಿ ಆಗಿರ್ತಾರೆ. ಪೂಜೆ ಟೈಮಲ್ಲಿ ಅವ್ರು ಕಾರಲ್ಲಿ ಬಂದು ಮಲಗುವುದು ನಾನು ನೋಡಿದ್ದೇನೆ. ಪೂಜೆ ಟೈಮಲ್ಲಿ ಕೆಲವರು ಕಾರಣಗಳೇನೇ ಆಗಿರ್ಬೋದು, ನಾವು ಯಾರ್ದು ತಪ್ಪು ಹೇಳೋದು ಸರಿ ಇಲ್ಲ, ಆದ್ರೆ ಬಲಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಾ ಇದೆ ಎಂಬುದು ಕೆಲವೊಂದು ಕಡೆ ಕೆಲವೊಂದು ವ್ಯಕ್ತಿಗಳಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಅದಾದ್ಮೇಲೆ ಪ್ರೀಚಿಂಗ್ ಸೆಷನ್ ಆಗಿದ್ದು, ಹೀಲಿಂಗ್ ಸೆಷನ್ ಆಗಿದೆ ಅಂತ ಹೇಳುವಾಗ ಅಲ್ಲಿಂದ ಎದ್ದು ಓಡಿ ಬರ್ತಾರೆ. ಯೇಸುಸ್ವಾಮಿ ಹಾಗೆ ಇರಲಿಲ್ಲ. ಬಲಿಪೂಜೆಯಲ್ಲಿ ಪೂರ್ಣವಾಗಿ ಇನ್ವಾಲ್ವ್ ಆಗುವ ಹಾಗೆ ಅವರ ಪ್ರಾರ್ಥನಾ ಇದರಲ್ಲಿ ಪೂರ್ಣವಾಗಿ ಇನ್ವಾಲ್ವ್ ಆಗಿ, ಓಕೆ, ಮೇ ಬಿ ಅವರು ಆಲ್ಟರ್ ಬಾಯ್ ಆಗಿದ್ದಿರ್ಬೋದು ಆ ಟೈಮಲ್ಲಿ, ಅಂದ್ರೆ ಆ ಒಂದು ಪೊಸಿಷನ್ ಅಲ್ಲಿ ಇದಿರ್ಬೇಕು. ಅವರು ಫುಲ್ಲಿ ಆಗಿ ಆ ಒಂದು ಸಿನಗೋಗಿನ ಆ ಪ್ರೇಯರ್ ಮೀಟಿಂಗ್ ನ ಎಲ್ಲಾ ಭಾಗದಲ್ಲೂ ಇನ್ನು ಆಕ್ಟಿವ್ ಆಗಿದ್ದರು. ಓಕೆ, ನಂತರ ನೀವು ವಚನ ಕೊಡ್ತೀರಾ ಅಂತ ಹೇಳುವಾಗ ನನ್ಗೆ ಒಂದು 1 month ಮುಂಚೆ ಹೇಳ್ಬೇಕು, ಇಲ್ದೇ ನನ್ ಕೊಡಲ್ಲ, ಆತರ ಏನಿಲ್ಲ. ಆನ್ ದ ಸ್ಪಾಟ್ ಎದ್ದು ನಿಂದು ನೋಡಿ. ಪೌಲನಿಗೆ ಹೇಳಿದ್ರಲ್ಲ, ಯಾರಾದ್ರೂ ಸಹೋದರ ನೀವು ಇದ್ರ ಮೇಲೆ ಮಾತನಾಡಲು ರೆಡಿಯೋ ಇದ್ರೆ, ಪ್ರೇರಣೆ ಸಿಕ್ಕಿದ್ರು ಇದ್ರೆ ಅಂತ ಹೇಳಿ, ಆತರ ಏನಿಲ್ಲ. ಅದು ಕೆಲವರಿಗೆ ನಾವು ವಚನ ಕೊಡಕ್ಕೆ ಕರೆದ್ರೆ ಎಷ್ಟು ಜನ ಇರ್ತಾರೆ? ಒಂದು 5000 ಮೆಂಬರ್ಸ್ ಇರ್ತಾರ? ಹಾಗಾದ್ರೆ ಓಕೆ, ಅವ್ರಿಗೆ ಟೈಮ್, ಅವ್ರು ಬ್ಯುಸಿ ಆಗಿದ್ರು, ಬೇರೆ ಎಲ್ಲಾದ್ರೂ ಬುಕ್ ಆದ್ರೆ ಅವ್ರು ಬಂದ್ಬಿಡ್ತಾರೆ. ನಾವೊಂದು 50 ಜನ ಅಂತ ಹೇಳುವಾಗ, ಅಯ್ಯೋ 50 ಜನರಾದ್ರೆ ಆಗಲ್ಲ ನೋಡಿ. ಈ ಕಾಲಘಟ್ಟದಲ್ಲಿ ಶಿಷ್ಯರಾದ ಕೆಲವರು ಈ ರೀತಿ ಕ್ರೈಟೀರಿಯಾಗಳನ್ನು ನೋಡ್ತಾರೆ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬರ್ತಾರೆ. ಇನ್ನು ಕೆಲವುದು ನನ್ಗೆ ಸುಮಾರು ಅನುಭವಗಳಿದೆ. ಏನಂದ್ರೆ, ಒಂದು ಕನ್ವೆನ್ಷನ್ ಒಬ್ಬರನ್ನು ಫಿಕ್ಸ್ ಮಾಡುವುದಾದ್ರೆ, ಎಲ್ಲಿ ಸ್ಟೇ ಎಲ್ಲಿದೆ? ಸ್ಟೇ ನಮ್ಮ ಒಂದ್ ಮನೆಯಲ್ಲಿ ಅರೇಂಜ್, ಮನೇನಾ? AC ಇರೋ ರೂಮ್ ಯಾವ್ದು ಇಲ್ವಾ? ಈ ತರ ಕೇಳೋರು ಇದ್ದಾರೆ. ಓಕೆ, ಸೊ ಅದರಿಂದ ಪ್ರಿಯರೇ, ಈ ತರ ಯಾವ ಒಂದು ಡಿಮ್ಯಾಂಡ್ಸು ಇಲ್ಲದೆ ಯೇಸುಸ್ವಾಮಿ, ದೇವರಾಗಿರುವ ಯೇಸುಸ್ವಾಮಿ ಅಲ್ಲಿ ಎದ್ದು ನಿಂತು ನಾನ್ ರೆಡಿ, ನಾನ್ ವಚನ ಕೊಡ್ತೀನಿ ಅಂತ ಹೇಳಿ ಕೇಳುವ ಆ ತಾಳ್ಮೆ ಒಂದು ಶಿಷ್ಯನಾಗುವ ವ್ಯಕ್ತಿಗೆ ಇರಲೇಬೇಕು. ಅವರು ಎಷ್ಟು ಜನ ಆಗಿರಲಿ, ಒಬ್ಬರೇ ಆಗಿರಲಿ, ನೀವು ರೆಡಿ ಆಗ್ಬೇಕು. ಇಷ್ಟು ಜನ ಇಲ್ಲ ಅಂತ ಹೇಳಿ ನಮ್ಗೆ ನಿರಾಸೆ ಪಡುವ ಅವಸ್ಥೆ ನಮ್ಗೆ ಬರಬಾರದು. ನಾನು ವಚನ ಕೊಡುವಾಗ ಇಷ್ಟೇನೆ ಜನ, ಈ ಚಿಂತೆ ಬರೋದಾದ್ರೆ
ನಾವು ಈ ಒಂದು ಲೈನಲ್ಲಿ ಇಲ್ಲ ಅಂದ ಅರ್ಥ. ನೋಡಿ ಯೇಸುಸ್ವಾಮಿಯ ಜೀವನ ನೋಡಿ, ಸಮಾರಿತ ಮಹಿಳೆಯಾಗಿರುವ ಅವಳ ಪರಿವರ್ತನೆಗಾಗಿ ಸುಮಾರು 20 ಮೈಲ್ ಪ್ರಯಾಣ ಮಾಡಿದ್ದಾರೆ, ವಾಕಿಂಗ್ ಮಾಡಿದ್ದಾರೆ ಆ ಒಂದು ಆತ್ಮವನ್ನು ಪಡೆಯುವುದಕ್ಕೆ. 20 ಮೈಲ್ ಪ್ರಯಾಣ ಮಾಡಿದ್ದಾರೆ. ಜಕ್ಕಾಯ ಎಂಬ ಒಬ್ಬನನ್ನು ಪಡೆಯಲಿಕ್ಕೆ ನನ್ನ ಪ್ರಕಾರ ರೂಟ್ ಚೇಂಜ್ ಮಾಡಿ ಅವನಾಗಿರುವ ಸ್ಥಳಕ್ಕೆ ಹೋಗಿದ್ದಾರೆ ಒಂದು ವ್ಯಕ್ತಿಗಾಗಿ. ನಂತರ ಹೇಳ್ತಾ ಇದ್ರು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ. ಸೊ ಯೇಸುಸ್ವಾಮಿಗೆ ಇಷ್ಟು ಜನ ಇರಬೇಕು, ಹೀಗಿರ್ಬೇಕು, ಆ ತರ ಕಂಡೀಷನ್ಸ್ ಯಾವುದು ಇಲ್ಲದೆ ಇದ್ದ ವ್ಯಕ್ತಿ. ಓಕೆ, ಸೊ ಒಂದು ಪ್ರೀಚ್ ಮಾಡುವ, ಒಂದು ಶಿಷ್ಯನಾಗುವ ವ್ಯಕ್ತಿಗಳಿಗೆ ಹೇಗಿರಬೇಕು ಈ ವಿಷಯಗಳೆಲ್ಲವೂ ನಮಗೆ ಪರಿಪೂರ್ಣವಾಗಿ ಅವರು ಮಾಡೆಲ್ ಆಗಿದ್ದಾರೆ. ಎಲ್ಲೂ ಈಗೋ ತೋರಿಸ್ತಾ ಇಲ್ಲ. ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನನ್ನ ಕರೆದರೆ ಹೋಗ್ತೀನಿ, ನನ್ನ ಕರೆಯದೆ ನಾನು ಹೋಗಲ್ಲ. ನನ್ಗೊಂದು ಮಾತು ಹೇಳ್ಬೇಕಿತ್ತು, ನಾನು ಎಲ್ಲದಕ್ಕೂ ಜೊತೆಗಿದ್ದಾರೆ. ನೆನ್ನೆ ಒಂದು ಮಾತು ಹೇಳಿದ್ರೆ ಯಾವುದೂ ಇಲ್ಲ. ಪ್ರಿಯರೇ, ನಾವು ಸದಾ ಸಿದ್ಧರಾಗಬೇಕು. ಯೇಸುಸ್ವಾಮಿ ನಾವು ಹೇಳ್ಬೋದು ಅವ್ರು ದೇವರಾಗಿದ್ರಲ್ಲ ಅಂತೇಳಿ. ಕೆಲವು ವಿಷಯಗಳಲ್ಲಿ ಮಾತ್ರ ನಾವು ದೇವರಾಗಿದ್ರು ಅಂತ ಹೇಳ್ತಾರೆ. ಕೆಲವು ವಿಷಯಗಳಲ್ಲಿ ಅವರು ಮನುಷ್ಯ, ನಮ್ಗೆ ಹೇಗೆ ಬೇಕು ಅದರ ಪ್ರಕಾರ ನಾವು ಪೋರ್ಟ್ರೇ ಮಾಡ್ತೀವಿ. ಅವರು ಪೂರ್ಣ ಮನುಷ್ಯರಾಗಿದ್ದರು. ಅವರ ದೇವರ ಆ ಒಂದು ಫುಲ್ ಪವರ್ ಅನ್ನು ಅವರು ಉಪಯೋಗಿಸಲೂ ಇಲ್ಲ. ನೀವೇ ಯೋಚನೆ ಮಾಡಿ, ಅವರ ಸ್ವಂತ ಅಗತ್ಯಕ್ಕಾಗಿ ಆ ದೇವರ ಯಾವ ಒಂದು ಅಧಿಕಾರ ಅವರು ಉಪಯೋಗಿಸಲಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಅವರ ಸ್ವಂತ ಅಗತ್ಯಕ್ಕಾಗಿ, ಸ್ವಂತ ಜ್ಞಾನಕ್ಕಾಗಿ, ಸ್ವಂತ ಒಂದು ಸೌಖ್ಯಕ್ಕೆ ಅವರ ದೇವರು ಎಂಬ ಒಂದು ಅವಸ್ಥೆಯಲ್ಲೂ ಯೂಸ್ ಮಾಡಿಲ್ಲ. ಹಾಗಾಗಿದ್ರೆ ತಂದೆ ಜೋಸೆಫರು ಹುಷಾರಿಲ್ದೆ ಮಲಗುವಾಗ ಸೌಖ್ಯ ಕೊಡಬಹುದಿತ್ತಲ್ಲ, ಶಶಿಕಲಾ ಸಿಸ್ಟರ್ ಅಲ್ವಾ? ನನ್ಗೆ ಯಾವಾಗ ಇದು ಅನ್ಸತಿ, ಲಾಜರನ್ಗೆ ಮತ್ತೆ ಇವ್ರಿಗೆಲ್ಲ ಇದು ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ಅವ್ರ ಕುಟುಂಬಕ್ಕೋಸ್ಕರ ಎಲ್ಲ ಇದ್ರುನು ಅವ್ರಿಗೋಸ್ಕರ ಆದ್ರೂ ಒಂದ್ ಮಾಡ್ಕೊಂಡ್ಬಿಡ್ಬೇಕಾಗಿತ್ತೇನು. ಅಷ್ಟು ಚಡಿ ಏಟು ತಿನ್ನೋದು, ಆ ಮುಳ್ಳಿನ ಕಿರೀಟ ಎಲ್ಲ ತೊಡ್ಕೊಳ್ಳೋ ಆಪ್ಯ ಇದೇ ಬೇಕಿಲ್ಲ. ಒಂದ್ ಸರಿಯಾಗಿ ಬಿಡ್ಬೋದಿತ್ತು ಅಂತ ಅನ್ಸುತ್ತೆ ನನ್ಗೆ. ಅಲ್ವಾ? ಆದ್ರೆ ಅವರ ಅಗತ್ಯಕ್ಕೆ ಅವರು ದೈವತ್ವವನ್ನು ಯಾವುದೇ ರೀತಿಯಲ್ಲಿ ಉಪಯೋಗಿಸಲಿಲ್ಲ. ಅವರು ಮಾಡಿರೋದೆಲ್ಲ ಜನರೆಲ್ಲರೂ ಮಾಡಿರೋ ವಿಷಯಗಳೇ. ಈಗ ಪ್ರವಾದಿಗಳು ಮಾಡಿದರೆ, ರೊಟ್ಟಿ ಜಾಸ್ತಿ ಮಾಡಿರೋದು ಉಂಟು, ಎಲಿಯ ಪ್ರವಾದಿ ಆಯ್ತಾ. ಈಗ ಅವರು ಮಾಡದಿರೋ ಸತ್ತವರಿಗೂ ಜೀವ ಕೊಟ್ಟಿರೋದು ಹಳೆ ಒಡಂಬಡಿಕೆಯಲ್ಲಿದೆ ಆಯ್ತಾ. ಆದ್ರೆ ಇವರ ಸ್ವಂತ ಅಗತ್ಯಕ್ಕಾಗಿ ಇವರು ಯಾವ ಒಂದು ಮಿರಕಲು ಇಲ್ಲ. ಅದು ದೇವರ ಚಿತ್ತ, ದೇವರಿಗೆ ಇಷ್ಟ ಇರೋ ಹಾಗೆ ನಡೆಯಲಿ. ಆ ಪಾಯಿಂಟ್ ಅಲ್ಲಿ ಅವರು ಅದೇ ಹೇಳ್ತಾ ಇದ್ರು. ಪ್ರಿಯರೊಂದು ಶಿಷ್ಯನಾಗುವಾಗ ಬರೀ ನಮ್ಗೇನೆ ಪ್ರೇಯರ್ ಇಂಟೆನ್ಷನ್ ಜಾಸ್ತಿ ಇದ್ರೆ ನಾವು ಬೇರೆ ಹತ್ರ ಹೋಗಿ ಏನ್ ಶುಭ ಸಂದೇಶ ಹೇಳಕ್ಕೆ ಸಾಧ್ಯ ಆಗ್ತದೆ? ನನ್ಗೆ ಅದು ಇದೆ, ನನ್ಗೆ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ ಎಂದು ಹೇಳ್ತಾ ಇದ್ರೆ ನನ್ಗೆ ಎಲ್ಲಿ ಬೇರೆಯವರ ಮುಂದೆ ಶುಭ ಸಂದೇಶ ಸಾರಲು ಸಾಧ್ಯ ಆಗ್ತದೆ? ಹೇಗೆ ಬೇರೆಯವ್ರು ನಮ್ಮ ಹತ್ರನೇ ಪ್ರೇಯರ್ ಮಾಡಿ ಅಂತ ಹೇಳಿ ಬರಕ್ಕೆ ಸಾಧ್ಯ ಇದೆ? ಇವರಿಗೇನೆ ಸಮಸ್ಯೆ ಜಾಸ್ತಿ ಇದೆ, ಮಾತ್ರ ನಾವು ಯಾಕೆ ಅವ್ರ ಹತ್ರ ಹೋಗ್ಬೋದು? ಸೊ ಪ್ರಿಯರೇ, ಸುಮಾರು ವಿಷಯಗಳನ್ನ ನಾವು ಇದರಿಂದ ನಾವು ಕಲಿಯಬೇಕು. ಯೇಸುಸ್ವಾಮಿ ರೆಗ್ಯುಲರ್ ಆಗಿ ಅವರು ಪ್ರಾರ್ಥನಾ ಮಂದಿರಕ್ಕೆ ಬರುವವರು. 15ನೇ ವಾಕ್ಯ ಓದಿ ನಾವು ಮುಗಿಸೋಣ. ಬ್ರದರ್ ಲೂಕ 4:4. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರಿಗೆ ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರ ಸಾಕು ಆ ಭಾಗ ನಾವು ಮುಂದೆ ಧ್ಯಾನಿಸೋಣ. ಅವ್ರಿಗೊಂದು ವಚನ ಕೊಟ್ರು. ಈ ವಚನನ ನಾನು ಈ ವಚನ ಓದ್ತೀನಿ ಅಂತಲ್ಲ, ಅವ್ರ ಕೈ ಕೊಟ್ಟಿರೋ ವಚನ ಅವ್ರು ಓದ್ತಾ ಇದ್ದಾರೆ. ಆ ರೀತಿ ಓದುವಾಗ ಏನಾಗ್ತದೆ, ಈ 15ನೇ ವಾಕ್ಯದಲ್ಲಿದೆ, ಅವರ ಹೆಸರು ಅವರನ್ನೆಲ್ಲರನ್ನು ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಅವರು ಬೋಧಿಸುತ್ತಾ ಬಂದರು, ಎಲ್ಲರೂ ಅವರನ್ನು ಹೊಗಳುವವರೇ. ನೋಡಿ, ಇದು ಒಂದು ಹೆಮ್ಮೆ ಪಡಕ್ಕೆ ಜುಮ್ಮಂದನ್ಸಕ್ಕಿರುವ ಹೊಗಳುವಿಕೆ ಅಲ್ಲ.
ಅವರ ಅಭಿಷೇಕದಿಂದ ತುಂಬಿ ಮಾತನಾಡಿದ್ರು, ಎಲ್ರು ಅವರನ್ನ ಹೊಗಳಿದರು ಅಷ್ಟೇ. ಸಿಂಪಲ್ ಮ್ಯಾಟರ್. ಅಭಿಷೇಕ ಇಲ್ಲದೆ ಮಾತನಾಡುವಾಗ ಒಬ್ರು ಆಡಲ್ಲ. ಯೇಸ್ವಾಮಿ ಒಂದು ಪ್ರತ್ಯೇಕ ಯಾರು ಹೊಗಳಿದ್ರು ಏನೋ ಅವ್ರ ತಲೆಗೆ ಹೋಗ್ತಾ ಇರ್ಲಿಲ್ಲ, ತೆಗಳಿದ್ರು ಅವ್ರಿಗೇನೋ ಆಗ್ತಾ ಇರ್ಲಿಲ್ಲ. ಕ್ಲಿಯರ್. ಈ ಒಂದು ಆಟಿಟ್ಯೂಡ್ ನಮ್ಗಿರ್ಬೇಕು. ಸ್ವಲ್ಪ ತೋರ್ಪಡಿಸಕ್ಕೆ, ಸ್ವಲ್ಪ ತೋರಿಕೆಗೆ ಅದೇನೂ ಇರಲಿಲ್ಲ ಅವರಿಗೆ. ಒಂದು ಶಿಷ್ಯನಾಗುವ ನಾವು, ಯೇಸು ನಮ್ಗೆ ಮಾಸ್ಟರ್ ಆಗಿದ್ದಾರೆ, ನಮ್ಗೆ ಅವರು ಗುರು ಆಗಿದ್ದಾರೆ, ಗುರಿ ಆಗಿದ್ದಾರೆ. ಸೊ ನಮ್ ಜೀವನ ಆ ಒಂದು ಜೀವನದೊಂದಿಗೆ ಅಲೈನ್ ಆಗಲೇಬೇಕು. ಆ ಒಂದು ಜೀವನದೊಂದಿಗೆ ಅಲೈನ್ ಆಗುವಾಗ ನೋಡಿ, ನಾವು ಎಲ್ಲ ಅವ್ರು ಹಾಗಿದ್ರು ಹೀಗಿದ್ರು, ಸಮುದ್ರವನ್ನು ಬಿರುಗಾಳಿ ಶಾಂತ ಮಾಡಿದ್ರು, ಅದರಲ್ಲಿ ಇದೆಲ್ಲ ನಾವು ಹೇಳ್ತೀವಿ. ನನ್ನ ಪ್ರಕಾರ ಅದರಿಂದ ದೊಡ್ಡ ಅದ್ಭುತನೇ ಇವತ್ತು ನಾವು ಧ್ಯಾನಿಸಿರೋ ವಿಷಯ. ಈಗಿನ ಪರಿಸ್ಥಿತಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೀಚರಿಗೆ, ದೇವರ ಮಗನಿಗೆ ಅವ್ರು ರೆಗ್ಯುಲರ್ ಆಗಿ ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡೋದೇ ದೊಡ್ಡ ಅದ್ಭುತನೇ ಆಗ್ಬೋದು. ಅರ್ಥ ಆಯ್ತಲ್ಲ? ಸೊ ಪ್ರಿಯರೇ, ಇದು ನಾವು ನಮ್ಮ ಜೀವನದಲ್ಲಿ ಅಳವಡಿಸಲೇಬೇಕು. ಹೌದು, ನಾನು ಇಲ್ಲ ಅಂತ ಹೇಳಲ್ಲ. ಕೆಲವೊಮ್ಮೆ ಒಂದಿನ ಏನೋ ಸುಸ್ತಾಗಿದೆ ಅಥವಾ ಲೇಟ್ ಆಗಿ ಸ್ವಲ್ಪ ಪ್ರಿಪೇರ್ ಆಗಿರಂದ್ರೆ ಏನೋ ಮಲಗ್ಬಿಟ್ಟಿದೆ, ಇದಾಗುತ್ತೆ, ಇಲ್ಲ ನಾನು ಹೇಳಲ್ಲ. ಮತ್ತೆ ಏಜ್ ಆಗುವಾಗ ಸುಮಾರು ಟ್ಯಾಬ್ಲೆಟ್ಸ್ ಅದು ಇದೆಲ್ಲ ತಿನ್ನುವಾಗ ಕೆಲವೊಮ್ಮೆ ಆಗುತ್ತೆ. ಮತ್ತಿನ್ನು ಹೊರಗಡೆನೂ ಕೆಲಸ, ಒಳಗಡೆನೂ ಕೆಲಸ, ಸುಮಾರು ಆಗುತ್ತೆ. ಆದ್ರೆ ಅದೊಂದು ವಾಡಿಕೆ ಆಗ್ಬಾರ್ದು. ಎಸ್ಕೇಪ್ ಆಗೋದೊಂದು ವಾಡಿಕೆ ಆಗ್ಬಾರ್ದು. ಆಯ್ತಾ? ಸೊ ಅದರಿಂದ ಪ್ರಿಯರೇ, ಆದಷ್ಟು ಈ ಯೇಸುವಿನ ಮಾದರಿಯನ್ನು ಫಾಲೋ ಮಾಡಲು ನಾವು ಸಿದ್ಧರಾಗಬೇಕು, ನಾವು ತಯಾರಾಗಬೇಕು, ನಾವು ಫಾಲೋ ಮಾಡಲೇಬೇಕು. ಬರುವ ವಾರದಲ್ಲಿ ಇದರ ಒಂದು ಕಂಟಿನ್ಯೂಯೇಷನ್ ನಾವು ಮತ್ತೆ ಧ್ಯಾನಿಸೋಣ. ಇವತ್ತೇನು ದೊಡ್ಡ ವಿಷಯಗಳೇನು ನಾವು ಚಿಂತಿಸಲಿಲ್ಲ. ಇದೆಲ್ಲ ನಾವು ಒಂಥರ ಜಸ್ಟ್ ಸಿಂಪಲ್ ಆಗಿರೋ ವಿಷಯಗಳೇ. ಆದ್ರೆ ಒಂದು ಶಿಷ್ಯನಾಗುವಾಗ ಇದು ತುಂಬಾ ಮುಖ್ಯ ಅಂತ ಅನಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. KJ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇವತ್ತು ನಮಗೆ ಶಿಷ್ಯರಾಗುವವರಿಗೆ ಯೇಸು ಸ್ವಾಮಿ ಕೊಡುವಂಥ ಕೆಲವು ಮಾದರಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಲೂಕ 4, 14, 15, 16 3 ವಚನಗಳನ್ನು ತಗೊಂಡು ನಮಗೆ ವಿವರಿಸ್ಕೊಟ್ಟಿದ್ದಾರೆ. ಈಗ ನಮಗೆ ಫಸ್ಟು ಪವಿತ್ರಾತ್ಮರು, ಯೇಸು ಸ್ವಾಮಿ ಪವಿತ್ರಾತ್ಮರಿಂದ ತುಂಬಿದ್ರು. ಅಂದರೆ ಶೋಧನೆಗಳನ್ನು ಜಯಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಅವಶ್ಯಕವಾಗಿದ್ದಾರೆ. ಪವಿತ್ರಾತ್ಮರಿಂದ ತುಂಬುವಾಗ ನಾವು ಯಾವುದೇ ಸಹನೆ ಶೋಧನೆಗಳನ್ನು ಜಯಿಸ್ಬೋದು. ಯೇಸು ಸ್ವಾಮಿ ಪವಿತ್ರಾತ್ಮರಿಂದ ತುಂಬಲ್ಪಡುವಾಗ ಅವರ ಸುತ್ತಮುತ್ತಲೂ ಅವರ ಹೆಸರುವಾಸಿಯಾದರು, ಎಲ್ಲರಿಗೂ ಅವ್ರಿಗೆ ತಿಳಿದು ಬಂದರು. ಸೊ ಯಾವಾಗ ಪವಿತ್ರಾತ್ಮರು ನಮ್ಮಲ್ಲಿ ಇರ್ತಾರೆ, ನಾವು ಯಾರ ಬಗ್ಗೆ ಹೋಗಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾನಾಗಿ ನಾವು ಇತರರಿಗೆ ಗೊತ್ತಾಗ್ತೀವಿ, ಇತರರು ನಮ್ಮ ಬಗ್ಗೆ ತಿಳ್ಕೊಳ್ತಾರೆ. ಮತ್ತು ಆತ್ಮಶಕ್ತಿ ಇದ್ದರೆ ನಮ್ಮ ಆಧ್ಯಾತ್ಮಿಕತೆ ಸ್ಪಷ್ಟವಾಗಿ ಆತ್ಮಶಕ್ತಿ ಇಲ್ಲದಿದ್ದರೆ ಆಧ್ಯಾತ್ಮಿಕತೆ ನಷ್ಟವಾಗಿ ಹೋಗ್ತದೆ. ಸೊ ನಾವು ತಾಳ್ಮೆಯಿಂದ ಸಹಿಸುವಾಗ ಆತ್ಮರ ಶಕ್ತಿ ತಾನಾಗಿ ನಮ್ಮಲ್ಲಿ ತುಂಬಲ್ಪಡುತ್ತದೆ. ಯೇಸು ಸ್ವಾಮಿ ಆತ್ಮಶಕ್ತಿಯಿಂದ ತುಂಬಿದವರಾದ್ದರಿಂದಲೇ ಅಲ್ಲಿ ಅವರಿಗೆ ದೇವಾಲಯಕ್ಕೆ ಬೋಧಿಸಲು ಕರೀತಾ ಇದ್ರು, ಬೋಧಿಸಲು ಅವಕಾಶ ಕೊಡ್ತಾ ಇದ್ರು. ಯಾಕೆ ಅಂತೇಳಿದ್ರೆ, ಯೇಸು ಸ್ವಾಮಿಗೆ ಒಂದು ಹಿನ್ನೆಲೆ ಅಂದರೆ ಅವರು 12ನೇ ವಯಸ್ಸಿನಲ್ಲೇ ಜೆರುಸಲೇಮ್ ದೇವಾಲಯಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಬೇರೆ ಎಲ್ಲ ವಿಚಾರಗಳನ್ನು ಬಿಟ್ಟು ವಚನವನ್ನು ಚರ್ಚಿಸುವ ಸ್ಥಳವನ್ನೇ ಹುಡುಕಿಕೊಂಡು ಹೋಗ್ತಾ ಇದ್ರು. ಮತ್ತು ಅವರಿರುವ ಸ್ಥಳದಲ್ಲಿ ಸಿನಗೋಗನ್ನೇ ರೆಗ್ಯುಲರ್ ಆಗಿ ಹೋಗ್ತಾ ಇದ್ರು, ರೆಗ್ಯುಲರ್ ಆಗಿ ಆ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಯೇಸು ಸ್ವಾಮಿ ದೇವರು ಎಲ್ಲ ಗೊತ್ತಿದೆ, ಆದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಯಹೂದ್ಯನಾಗಿ ಏನೆಲ್ಲ ಅನುಭವಿಸ್ಬೇಕು, ಏನೆಲ್ಲ ಮಾಡಬೇಕು, ಅದನ್ನು ಭಾಳ ನಿಷ್ಠೆಯಿಂದ ಮಾಡ್ತಾಯಿದ್ರು. ಮತ್ತು ಯೇಸು ಸ್ವಾಮಿ ಅಂದರೆ ಆಮೇಲೆ ಹೇಳೋದು, ನಾವು ಯೇಸು ಸ್ವಾಮಿಯ ಸ್ಥಳದಲ್ಲಿ ನಾವಿದ್ದಿದ್ರೆ ಅನ್ನೋ ಪ್ರಶ್ನೆ. ಆಮೇಲೆ 16ನೇ ವಚನದಲ್ಲಿ ವಾಡಿಕೆ ಪ್ರಕಾರ ಯೇಸು ಸ್ವಾಮಿಗೆ ಕೆಲವು ವಾಡಿಕೆಗಳು ಇತ್ತು. ಆ ವಾಡಿಕೆ ಏನಪ್ಪ ಅಂತೇಳಿದ್ರೆ, ಪ್ರತಿದಿನ ಅವರು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾಯಿದ್ರು. ಪ್ರತಿದಿನ ರೆಗ್ಯುಲರ್ ಆಗಿ ಹೋಗ್ತಾಯಿದ್ರು. ಒಂದಿನೂ ತಪ್ಪಿಸ್ಕೊಳ್ತಿರಲ್ಲ ಅಂತ ಅನಿಸುತ್ತೆ.
ಹಾಗೆ ಏಕಾಂತ ಪ್ರದೇಶಕ್ಕೆ ಲೂಕ 29:32 ಅವರು ವಾಡಿಕೆ ಪ್ರಕಾರ ಏಕಾಂತ ಪ್ರದೇಶಕ್ಕೆ ಅಂದರೆ ವೈಯಕ್ತಿಕ ಪ್ರಾರ್ಥನೆ ಮಾಡಲು ಹೋಗ್ತಾ ಇದ್ರು. ಹಾಗೆ ನಮ್ಮ ವಾಡಿಕೆಗಳು ಏನಿದೆ, ನಮಗೆ ವಾಡಿಕೆಗಳೇ ಇದೆಯಾ? ಇದ್ರೆ ಯಾವ ರೀತಿಯ ವಾಡಿಕೆಗಳು ನಮ್ಮಲ್ಲಿ ಇದೆ ಅನ್ನುವ ಪ್ರಶ್ನೆ ಏನಾಯ್ತು. ಹಾಗೆ ಮಾರ್ಕ 10:1 ಕೂಡ ಅಂದರೆ ಇನ್ನೊಂದು ಅವರು ವಚನ ಸಾರುವುದು, ಅವರಲ್ಲಿ ಉಪದೇಶ ಮಾಡುವುದು, ಅದು ಕೂಡ ಅವರಿಗೆ ವಾಡಿಕೆಯಾಗಿತ್ತು. ಶಿಷ್ಯತ್ವಕ್ಕೆ ನಾವು ಹೋಗುವಾಗ ನಿರಂತರವಾಗಿ ನಾವು ಕೂಡ ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕು. ಅದು ನಮ್ಮ ವಾಡಿಕೆ ಆಗಬೇಕು. ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಬೇಕು. ನಾನು ಅಷ್ಟು ವರ್ಷದಿಂದ ಇದ್ದೀನಿ, ಅದಿದ್ದೆ, ನಮ್ಮ ಎಕ್ಸ್ಪೀರಿಯನ್ಸ್ ಯಾವುದು ಕೌಂಟ್ ಆಗೋದಿಲ್ಲ. ಯೇಸು ಸ್ವಾಮಿ ದೇವರಾಗಿದ್ರೂ ಕೂಡ ಆ ಒಂದು ಚಿಕ್ಕ ಸ್ಥಳದಲ್ಲಿ, ಆ ಒಂದು ತಾವು ಇದ್ದ ಸ್ಥಳದಲ್ಲಿ ರೆಗ್ಯುಲರ್ ಆಗಿ ಪ್ರಾರ್ಥನಾ ಮಂದಿರದಲ್ಲಿ ಭಾಗವಹಿಸ್ತಾ ಇದ್ರು. ಮತ್ತು ಅಲ್ಲಿ ಪ್ರಾರ್ಥನಾ ಮಂದಿರ ಸಿನಗೋಗಳಲ್ಲಿ ಒಂದು ಪ್ರಾರ್ಥನೆಯ ಆಚರಣೆಯ ಒಂದು ಹಂತಗಳು ಇದ್ದಿತ್ತು. ಆ ಹಂತಗಳನ್ನೇ ಅವರು ಅನುಸರಿಸ್ತಾ ಇದ್ರು. ಸೊ ಅಲ್ಲಿ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗು, ಧರ್ಮಶಾಸ್ತ್ರ, ಕೀರ್ತನೆಗಳು ಇದೆಲ್ಲ ಓದಾದ್ಮೇಲೆ ಎರಡನೇ ರೀಡಿಂಗು. ಆ ಎರಡನೇ ರೀಡಿಂಗಿಗೆ ಯೇಸು ಸ್ವಾಮಿನ ಕರೀತಾ ಇದ್ರು. ಆ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಯಾವುದೇ ಮುಜುಗರ ಇಲ್ಲದೆ, ಯಾವುದೇ ದೊಡ್ಡಸ್ತಿಕೆ ಇಲ್ಲದೆ ಅದನ್ನು ಹೋಗಿ ಓದ್ತಾ ಇದ್ರು. ಅಂದರೆ ಅವರ ಯೇಸು ಸ್ವಾಮಿ ದೇವರಾಗಿದ್ರೂ ಕೂಡ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನು ಪರಿಪೂರ್ಣವಾಗಿ ಅವರು ಫಾಲೋ ಮಾಡ್ತಾ ಇದ್ರು. ಶಿಷ್ಯರಾದ ನಮಗೂ ಕೂಡ ಯಾವ ಸಮಯ ಸಂದರ್ಭ ನೋಡಬಾರ್ದು, ಎಷ್ಟು ಜನ ಇದ್ದಾರೆ ನೋಡಬಾರ್ದು, ನಮ್ಮ ಪರಿಸ್ಥಿತಿ ಏನೋ, ನಮ್ಮ ದೊಡ್ಡಸ್ತಿಕೆ ಏನೋ ಅಲ್ಲಿ ಅಂತ ನೋಡಬಾರ್ದು. ನಾವು ದೇವರ ಚಿತ್ತದ ಪ್ರಕಾರ ಅಲ್ಲಿ ಹೋಗಬೇಕು. ಒಬ್ಬರಿದ್ರು ಸರಿ, ಇಬ್ಬರಿದ್ರು ಸರಿ, ನಾವು ಅಲ್ಲಿ ಬೋಧನೆಯನ್ನು ಮಾಡಬೇಕು, ಪ್ರಾರ್ಥನೆಯಲ್ಲಿ ಭಾಗವಹಿಸಬೇಕು. ಸೊ ಯೇಸು ಸ್ವಾಮಿ ಒಬ್ಬ ಸಮಾರಿತ ಮಹಿಳೆ, ಪಾಪಿ ಮಹಿಳೆನ ಹುಡ್ಕೊಂಡು 20 ಮೈಲಿ ನಡೆದ್ರೆ, ಜಕಾಯನ ನೋಡೋಕ್ಕೆ ರಸ್ತೆಯೇ ಬದಲಿಸುವುದಾದರೆ ನಾವು ಹೇಗೆ ಇರಬೇಕು? ಈ ಒಂದು ಮಾದರಿನ ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಶಿಷ್ಯರಾಗುವಾಗ ನಮಗೆ ನಮ್ಮದೇ ಸಮಸ್ಯೆಗಳನ್ನು ಎತ್ತಿ ಹಿಡಿಯಬಾರ್ದು. ನಮ್ಮದೇ ಸಮಸ್ಯೆಗಳು 108 ಇರ್ಬೋದು, ಆದರೆ ಅದನ್ನೇ ನಾವು ಎತ್ತಿ ಹಿಡಿಯುವಾಗ ಬೇರೆಯವರೆಲ್ಲ ನಮ್ಮ ಹತ್ರ ಪ್ರಾರ್ಥನೆಗೆ ಬರಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮದೇ ಇಷ್ಟಿದೆ, ನೀವೇ ಅದನ್ನೇ ನೋಡ್ಕೊಳ್ಳಿ ಅನ್ನೋ ಹೇಳುವ ಚಾನ್ಸಸ್ಸು ಇದೆ. ಮತ್ತು 15ನೇ ವಚನದಲ್ಲಿ ಯೇಸು ಸ್ವಾಮಿ ಸುರುಳಿಯನ್ನು ಬಿಚ್ಚಿ ಒಂದು ವಚನವನ್ನು ಅವರು ಓದ್ತಾರೆ. ಸೊ ಯೇಸು ಸ್ವಾಮಿ ಏನು ಅವ್ರಿಗೆ ಕೊಡಲಾಯಿತು ಅದನ್ನು ನಿಷ್ಠೆಯಿಂದ ಮಾಡ್ತಾರೆ. ಅವರು ನಮಗೆ ಗುರು ಗುರಿ ಎರಡೂ ಆಗಿದ್ದಾರೆ. ಸೊ ಶಿಷ್ಯರಾದ ನಮಗೆ ಈ ಒಂದು ಸಿಂಪಲ್ ಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಆಗಲೇ ನಾವು ಶಿಷ್ಯರಾಗಲಿಕ್ಕೆ ಯೋಗ್ಯರಾಗ್ತೀವಿ ಅನ್ನೋದು ಇವತ್ತು ಅರ್ಥ ಆಗಿದೆ. ಥ್ಯಾಂಕ್ ಯು ಸರ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಓವರ್ ಟು ಯು. ಬ್ರದರ್, ಇದು ರೆಕಾರ್ಡ್ ಆಫ್ ಮಾಡ್ಕೊಳ್ಳಿ. ಓಕೆ. ಅದು ತುಂಬಾ ಅದ್ಭುತವಾದ